ಜಯತಿ ಪರಾಶರ ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ತಾನು ಹಿಂದಿನ ಒಂದು ಅವತಾರದಲ್ಲಿ ಮಾಡಿದ ಕಥೆಯನ್ನು ಉದ್ಧವನಿಗೆ ಹೇಳುವಂಥ ಘಟ್ಟ ಅದು ತುಂಬ ಗುಹ್ಯ ಭಾಷೆಯಲ್ಲಿ ಇರತಕ್ಕಂಥದ್ದು. ಯಾಕಂದರೆ ಭಗವಂತ ಹೇಳುವಾಗ ಅದನ್ನು ಬಹಳ ಸ್ಪಷ್ಟವಾಗಿ ಯಾವತ್ತೂ ಹೇಳೋದಿಲ್ಲ. ಅದು ಹಾಗೂ ದಂಡೆ ಮೇಲಿಟ್ಟು ಮಾತಾಡಿದಾಗ ಮಾತಾಡ್ತಾನೆ ಅವನು. ನೀವು ಈ ಕಡೆಯವರಾದರೆ ಹೀಗೆ ಅರ್ಥ ಆಗುತ್ತೆ, ಆ ಕಡೆಯವರಾದರೆ ಹಾಗೆ ಅರ್ಥ ಆಗುತ್ತೆ. ಆ ಥರ ಯಾರಿಗೂ ಏನು ಬೇಕಾದ್ರೆ ಅರ್ಥ ಮಾಡಲಿಕ್ಕೆ ಬರುವಂತೆ ಭಗವಂತನ ಮಾತುಗಳಿರ್ತವೆ. ಅಂಥ ಒಂದು ವಿಚಿತ್ರವಾದ ಹಂಸ ಸಂದೇಶ ನಾವು ಇವತ್ತು ನೋಡ್ತಾ ಇದ್ದೇವೆ. ಹಂಸರೂಪಿಯಾದಂಥ ಭಗವಂತ ಸನಕಾದಿಗಳಿಗೆ ಕೊಟ್ಟ ಉಪದೇಶ ವಿಚಿತ್ರವಾದಂಥ ಒಂದು ಭಾಗ ಅದು. ಅದು ಮೊದಲು ಹೇಳ್ತಾನೆ ಕೃಷ್ಣ ಏನು ಅಂದರೆ, ಸತ್ವಾತ್ ಧರ್ಮ ಭವೇತ್ ಶುದ್ಧಾತ್ ಪುಂಸಃ ಮದ್ಭಕ್ತಿ ಲಕ್ಷಣ. ಮೊದಲು ಹೇಳ್ತಾನೆ, ಮೊದಲು ನಮಗೆ ದೇವರಲ್ಲಿ ಭಕ್ತಿ ಮಾಡಬೇಕು ಅನ್ನೋದು ಕೃಷ್ಣನದು ಸಿದ್ಧಾಂತ. ಅದನ್ನು ಬಿಟ್ಟು ಬೇರೆ ಧರ್ಮವೇ ಇಲ್ಲ ಅವನಿಗೆ. ಯಾಕೆಂದರೆ ಈ ಕ್ರಿಶ್ಚಿಯಾನಿಟಿಯಲ್ಲಿ ಒಂದು ಆರಾಧನೆ ಉಂಟಲ್ಲ, ಕ್ರಾಸು. ಆ ಕ್ರಾಸ್ ಏನನ್ನು ಹೇಳುತ್ತೆ ಕ್ರೈಸ್ತರಿಗೆ ಗೊತ್ತಿಲ್ಲ, ಅದು ನಮ್ಗೆ ಗೊತ್ತಿದೆ, ಅದು ನಾವು ಹೇಳಬೇಕು ಅವರಿಗೆ, ಕ್ರೈಸ್ತರಿಗೆ ಹೇಳಿಕೊಡ್ಬೇಕು. ಅದರ ಅರ್ಥ ಏನು ಅಂದರೆ, ಈ ಒಂದು ನೀಟಗೆರೆ ಇದೆ, ಮತ್ತೊಂದು ಕ್ರಾಸ್ ಇದೆ, ಅಡ್ಡಗೆರೆ. ಆ ಅಡ್ಡಗೆರೆ ಉಂಟಲ್ವ, ದ ರಿಲೇಷನ್ಶಿಪ್ ವಿತ್ ದ ಸೊಸೈಟಿ, ಸುತ್ತಮುತ್ತ ಇರತಕ್ಕವರ ಜೊತೆಗೆ ನನ್ನ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಸೂಚಿಸುತ್ತೆ. ಈ ಉದ್ದಗೆರೆ ಉಂಟಲ್ವ, ರಿಲೇಷನ್ಶಿಪ್ ವಿತ್ ಮೀ ಆ್ಯಂಡ್ ಗಾಡ್, ಅದು ಇಲ್ಲದೇ ಇದ್ದರೆ ಬರೀ ಪ್ಲಸ್ ಅಲ್ಲ ಮೈನಸ್ ಪಾಯಿಂಟ್ ಆಗುತ್ತೆ. ಸೊ ಅದರ ಅರ್ಥ ಹಾಗೆ ಅಂತ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ರೈಸ್ತರಿಗೆ ಗೊತ್ತಿದೆ ಈ ಅರ್ಥ. ಉಳಿದವರಿಗೆಲ್ಲ ಜೀಸಸ್ ಕ್ರೈಸ್ತನ ಕ್ರಾಸ್ನಲ್ಲಿ ಹಾಕಿ ಮಳೆ ಹೊಡೆದ್ರು ನಾವು ಅದನ್ನು ಆರಾಧಿಸ್ತೇವೆ ಅಂತ ಅಷ್ಟೇ. ಯಾಕೆಂದರೆ ಎಲ್ಲ ಧರ್ಮದವರಿಗೂ ಅಷ್ಟೇ, ಅವರಿಗೆ ಅವರ ಧರ್ಮ, ಹಿಂದೂಗಳಿಗೆ ಹಿಂದೂ ಧರ್ಮ ಗೊತ್ತುಂಟ? ಏನಿಲ್ಲ. ನಾವು ನಮ್ಮದು ಹಿಂದೂ ಧರ್ಮ ಸರ್ವಶ್ರೇಷ್ಠ ಅನ್ನೋ ಭ್ರಮೆ ಬಿಟ್ಟರೆ ಅರಿವು ಯಾರಿಗೂ ಇಲ್ಲ. ಹಾಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಧರ್ಮ ಶ್ರೇಷ್ಠ ಅಂತ ನಂಬುವುದಷ್ಟೇ ಹೊರತು ತಿಳಿಯೋ ಪ್ರಶ್ನೆ ಇಲ್ಲ. ಹಿಂದಿನವರು ಏನು ಹೇಳಿದರು ಅಂದರೆ, ಮೊದಲು ಅದನ್ನು ತಿಳಿ ಆಮೇಲೆ ನಂಬು ಅಂತ ಹೇಳಿದರು. ಈಗ ಅದು ಮೊದಲನೇದು ಬಿಟ್ಟುಬಿಟ್ಟೆವು, ತಿಳಿಯೋದು ಬಿಟ್ಟೆವು, ನಂಬೋದನ್ನು ಶುರು ಮಾಡಿದೆವು. ಯಾವಾಗ ತಿಳಿಯೋದನ್ನು ಬಿಟ್ಟೆವೋ ಆಮೇಲೆ ನಂಬುವುದು ಹೋಗುತ್ತೆ ಕ್ರಮೇಣ. ಅದರಿಂದ ವಿದ್ಯದೇವ ವಿದ್ಯೆಯ ಕರೋತಿ, ವಿದ್ಯೆಯ ಕರೋತಿ, ನೋ ಇಟ್ ಆ್ಯಂಡ್ ದೆನ್ ಡೂ ಇಟ್ ಅಂತಾರೆ ಅವರು. ಜ್ಞಾನಪೂರ್ವಕವಾಗಿ ಮಾಡು, ಗೊತ್ತಿಲ್ಲದೆ ಸುಮ್ಮನೆ ಹಿಂದಿನವರು ಮಾಡ್ತಾಯಿದ್ರು ಅಂತ ನಾವು ಮಾಡುವುದಲ್ಲ. ಯಾಕೆ ಮಾಡ್ತೇವೆ ಅನ್ನೋದನ್ನು ತಿಳಿದು ಮಾಡು. ಅದು ಮೊದಲು ತಿಳಿಬೇಕು, ಆಮೇಲೆ ನಂಬಬೇಕು, ಆಮೇಲೆ ಮಾಡಬೇಕು. ತಿಳುವಳಿಕೆ, ನಂಬಿಕೆ ಮತ್ತು ಕೃತಿ. ನಮ್ಮಲ್ಲಿ ತಿಳುವಳಿಕೆ ಇಲ್ಲ, ಏನೋ ಅಲ್ಪ ಸ್ವಲ್ಪ ನಂಬಿಕೆ ಇದೆ. ನಂಬಿಕೆಗಿಂತಲೂ ಅದು ಹೆದರಿಕೆ. ಹಿಂದವ್ರು ಮಾಡ್ಕೊಂಡು ಬಂದಿದ್ದಾರೆ, ನಾವು ಮಾಡ್ತಿದ್ರೆ ಅನರ್ಥ ಆಗುತ್ತೆ ಅನ್ನೋ ಭಯ ಕೆಲವರಿಗೆ. ಅದು ನಂಬಿಕೆಯೂ ಅಲ್ಲ, ಅದು ಒಂದು ತಿಳಿದ ಭಯ. ಎಷ್ಟೋ ಜನ ಗಂಡಸರು ಹೇಳೋದುಂಟು, ನಮಗಿದರಲ್ಲೆಲ್ಲ ನಂಬಿಕೆ ಇಲ್ಲ, ಅದನ್ನು ನಾವು ಹಿಂದೆ ಒಂದು ಮಾಡ್ತೇವೆ, ಬೇಕಾದ್ರೆ ನಮ್ಮ ಮಕ್ಕಳು ಬಿಡಲಿ ಅಂತ. ಬಿಡೋ ಧೈರ್ಯ ಇಲ್ಲದಕ್ಕೆ ಮಾಡೋರು ಅವರು. ಬೇಕಾದ್ರೆ ನಮ್ಮ ಮಕ್ಕಳೆಲ್ಲ ಬಿಡಲಿ, ನಾವು ಮಾಡ್ತೇವೆ ಅಂತ. ಅದೇನು ಒಂದು ರೀತಿಯಿಂದ ಈ ಧರ್ಮಾಚರಣೆ ಇವತ್ತಿರುವುದು ಒಂದು ಭಯದಿಂದ. ಮಾಡದೇ ಇದ್ದರೆ ಏನಾದರೂ ಅನರ್ಥ ಆದರೆ ನಾಳೆ ಕಡೆಗೆ ನೀನು ಮಾಡಿಲ್ಲ ಅಂತ ನರಕಕ್ಕೆ ಹಾಕಿಬಿಟ್ರೆ ಫಜೀತಿ ಆಯ್ತಲ್ಲ. ಅದಕ್ಕೆ ನರಕದಿಂದ ಪಾರಾಗಲಿಕ್ಕೆ ಇದೊಂದು ವಿಧಾನ ಹೋದರೆ ಮಾಡಿಬಿಡುವ, ನಮಗೆ ನಷ್ಟ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ತಿಳಿದೇ ಮಾಡಬೇಕು. ಭಕ್ತಿ ಮಾಡಬೇಕಾದ್ರೆ ಹೇಗೆ ಬರಬೇಕಂದ್ರೆ ಅವನು ಹೇಳ್ತಾನೆ, ಸತ್ವಾತ್ ಧರ್ಮೋ ಭವೇತ್ ಶುದ್ಧಾತ್. ನಿಮಗೆ ಧರ್ಮ ಅಂದರೆ ಯಾವ ಧರ್ಮ? ಪುಂಸಃ ಮದ್ಭಕ್ತಿ ಲಕ್ಷಣ.
ಭಗವಂತನಲ್ಲಿ ಭಕ್ತಿ ಮಾಡತಕ್ಕಂಥ ಒಂದು ಧರ್ಮ, ಆ ಕ್ವಾಲಿಟಿ ಅದು ಮನುಷ್ಯನಲ್ಲಿ ಇರಬೇಕು ಅಂತ. ಅದು ಹೇಗೆ ಬರುತ್ತೆ ಅಂದರೆ ಶುದ್ಧಾತ್ ಸತ್ವಾತ್ ಭವೇತ್. ನಮ್ಮಲ್ಲಿ ಸಾತ್ವಿಕ ಗುಣ ಅನ್ನೋದು ಪ್ರಬಲವಾಗಿದ್ದರೆ ಭಕ್ತಿ ಬರುತ್ತೆ. ಶುದ್ಧವಾದ ಸತ್ವಗುಣ, ಯಾಕೆಂದರೆ ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವಗುಣ ಇದ್ದವರಿಗೆ ಜ್ಞಾನ ಬರುತ್ತೆ, ಜ್ಞಾನದಿಂದ ಭಕ್ತಿ ಬರುತ್ತೆ. ಅಂದರೆ ನಿಮಗೆ ಭಗವಂತನ ಬಗ್ಗೆ ಅರಿವು ಬಂದರೆ ಭಕ್ತಿ ಬಂದೇ ಬರುತ್ತೆ. ಅಂದರೆ ಭಗವಂತನ ಮಹಿಮೆಯ ಅರಿವು ಸತ್ವಗುಣದಿಂದ ಬರುತ್ತೆ, ಆ ಅರಿವಿನಿಂದ ಭಕ್ತಿ ಬರುತ್ತೆ. ಭಕ್ತಿಯಿಂದ ಇನ್ನಷ್ಟು ಅರಿವು, ಅರಿವಿನಿಂದ ಇನ್ನಷ್ಟು ಭಕ್ತಿ. ಇದು ಒಂದು ಪರಂಪರೆ. ಭಕ್ತಿಯಿಂದ ಅರಿವು, ಅರಿವಿನಿಂದ ಭಕ್ತಿ, ಭಕ್ತಿಯಿಂದ ಅರಿವು, ಹೀಗೆ ಮುಂದುವರಿಸಿಕೊಂಡು ಹೋಗುತ್ತೆ ಅಂತ. ಅದರಲ್ಲಿ ಶುದ್ಧವಾದ ಸತ್ವ ಅಂತಾರೆ. ಯಾಕೆಂದರೆ ಶುದ್ಧ ಸತ್ವ ಆದರೆ ಏಕನಿಷ್ಠ, ಭಗವಂತನಲ್ಲಿ ಅಖಂಡವಾಗಿ ಒಂದು ತತ್ವದಲ್ಲಿ ಭಕ್ತಿ ಬರುತ್ತದೆ. ಅದು ರಜೋಗುಣ ಸೇರಿದರೆ ಅದರಲ್ಲಿ ಶುದ್ಧ ಯಾಕೆ ಹೇಳ್ತಾರೆ ಅಂದರೆ, ನಮ್ಮ ಸತ್ವಗುಣದಲ್ಲಿ ರಜೋಗುಣ ಸೇರಿದರೆ ಕನ್ಫ್ಯೂಷನ್ ಶುರುವಾಗ್ತದೆ. ದೇವರನ್ನು ಗೌರವಿಸಬೇಕು ಹೇಳ್ತಾರೆ. ಯಾರನ್ನಪ್ಪ? ಶಿವನನ್ನು, ವಿಷ್ಣುವನ್ನು, ಗಣಪತಿಯನ್ನು, ದುರ್ಗೆಯನ್ನು, ಯಾರನ್ನು? ಕನ್ಫ್ಯೂಷನ್. ಸತ್ವಗುಣದಲ್ಲಿ ಯಾರನ್ನು ಮಾಡಬೇಕು ಅನ್ನೋ ನಿರ್ಧಾರ ಇಲ್ಲದೆ ಅಲ್ಲಿ ರಜೋಗುಣ ಸೇರಿದಾಗ, ತಮೋಗುಣ ಸೇರಿದಾಗ ಯಾರೂ ಬೇಡ, ಸುಮ್ಮನೆ ಅದೆಲ್ಲ ಬ್ರಾಹ್ಮಣರು ಹೊಟ್ಟೆಪಾಡಿಗೆ ಮಾಡಿಕೊಂಡಂಥ ಫಿಲಾಸಫಿ, ಅದು ಬೇಡವೇ ಬೇಡ ಅನ್ನತ್ತೆ ತಮೋಗುಣ. ರಜೋಗುಣ ಹಾಗೋ ಹೀಗೋ ಅಂತ ಗೊಂದಲ ಮಾಡುತ್ತೆ. ಶುದ್ಧವಾದ ಸತ್ವ ಶುದ್ಧವಾದ ಭಗವಂತನ ಭಕ್ತಿಯನ್ನು ಅಖಂಡವಾಗಿ ಸೃಷ್ಟಿ ಮಾಡುತ್ತೆ. ಸತ್ವಾತ್ ಧರ್ಮ ಭವೇತ್ ಶುದ್ಧಾತ್. ಏನು ಧರ್ಮ ಅದು? ಅದು ಪುಂಸಃ ಮದ್ಭಕ್ತಿ ಲಕ್ಷಣ. ಭಗವಂತನಲ್ಲಿ ಭಕ್ತಿ ಅನ್ನುವಂಥ ಒಂದು ಕ್ವಾಲಿಟಿ ಮನುಷ್ಯನಲ್ಲಿ ಬರಬೇಕಾಗಿರೋ ಮೊದಲು ಅವನಲ್ಲಿ ಸಾತ್ವಿಕವಾದ ಗುಣ ಇರಬೇಕು. ಆಯಿತು, ಸಾತ್ವಿಕ ಗುಣ ಇದ್ದರೆ ಏನು? ಆಮೇಲೆ ಅಂದರೆ ಸಾತ್ವಿಕೋಪಾತ್ತಯ ಜ್ಞಾನಂ ತಥೋ ಧರ್ಮ ಪ್ರವರ್ತತೆ. ಸಾತ್ವಿಕ ಗುಣ ಇದ್ದರೆ ಭಕ್ತಿ, ಜ್ಞಾನ ಬಂತು, ಜ್ಞಾನದಿಂದ ಭಕ್ತಿ ಬಂತು. ಯಾಕೆ ನಮಗೆ ಒಂದು ವಸ್ತುವನ್ನು ನಾವು ಭಕ್ತಿಯಿಂದ ಪ್ರೀತಿಸುವುದಲ್ವ. ಪ್ರೀತಿಸಬೇಕಾದ್ರೆ ಆ ವಸ್ತುವಿನ ಮಹತ್ವ ಗೊತ್ತಿರಬೇಕಲ್ಲ. ನಮಗೆ ದೇವರ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದರೆ ಭಕ್ತಿ ಮಾಡೋದು ಹೇಗೆ? ಆದ್ದರಿಂದ ಮೊದಲು ಸತ್ವಗುಣದಿಂದ ಜ್ಞಾನ ಗಳಿಸಿದೆವು, ಜ್ಞಾನದಿಂದ ಭಗವಂತನ ಮಹಿಮೆಯ ಅರಿವು ಬಂತು, ಅರಿವಿನಿಂದ ಭಕ್ತಿ ಬಂತು, ಭಕ್ತಿಯಿಂದ ಸಾತ್ವಿಕೋಪಾತ್ತಯ ಜ್ಞಾನ ಅಂತ. ಭಕ್ತಿ ಎನ್ನುವುದು ಸಾತ್ವಿಕ ಗುಣದಿಂದ ಬಂದಂಥ ಭಕ್ತಿಯಿಂದ ಪುನಃ ಜ್ಞಾನ. ಯಾಕೆಂದರೆ ಅವನು ಭಕ್ತಿ ಬಂದ ಕೂಡ ಅದು ಇನ್ನಷ್ಟು ಹೆಚ್ಚು ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ತಥೋ ಧರ್ಮ ಪ್ರವರ್ತತೆ, ಮತ್ತು ಪುನಃ ಭಕ್ತಿ ಹೆಚ್ಚಾಗುತ್ತೆ. ಹೀಗೆ ಜ್ಞಾನ ಗಳಿಸಿದಷ್ಟು ಭಕ್ತಿ ಹೆಚ್ಚಾಗುತ್ತೆ, ಭಕ್ತಿ ಹೆಚ್ಚಾದಷ್ಟು ಜ್ಞಾನದ ಅರಿವಿನ ಆಸೆ ಹೆಚ್ಚಾಗುತ್ತೆ, ಅರಿವಿನ ದಾರಿ. ಹೀಗೆ ಅರಿವು ಮತ್ತು ಜ್ಞಾನ, ಭಕ್ತಿ ಇವು ಎರಡೂ ಒಂದನ್ನು ಒಂದು ಪೂರಕವಾಗಿ ಬೆಳ್ಕೊಂಡು ಹೋಗುತ್ತೆ. ಆದ್ದರಿಂದ ನಾವು ಭಗವಂತನ ಉಪಾಸನೆಯಲ್ಲಿ ತೊಡಗಬೇಕು ಅಂತ. ಆಮೇಲೆ ಒಂದು ಅತ್ಯಂತ ಅಪೂರ್ವವಾದ ವಿಷಯ ಹೇಳಿಬಿಡ್ತಾನೆ ಕೃಷ್ಣ. ನಾವು ಓದಿದೆವು, ಜ್ಞಾನ ಬಂತು. ಜ್ಞಾನ ಬಂದದ್ದು ಯಾವುದರಿಂದ? ಮುಖ್ಯವಾಗಿ ನಮಗೆ ಜ್ಞಾನ ಕೊಡ್ತಕ್ಕಂಥವುಗಳು ವೇದಗಳು ತಾನೆ. ಧರ್ಮದ ಬಗ್ಗೆ, ಭಾರತೀಯ ಧರ್ಮದ ಬಗ್ಗೆ ಹೇಳತಕ್ಕಂಥ ಮುಖ್ಯ ಮೂಲ ಗ್ರಂಥ ವೇದಗಳು. ಆದ್ದರಿಂದ ವೇದಗಳ ನಂತರ ಅದಕ್ಕೆ ಪೂರಕವಾಗಿ ಪುರಾಣಗಳು ಬಂದವು, ಇತಿಹಾಸಗಳು ಬಂದವು, ಬೇರೆ ಬೇರೆ ಧರ್ಮ ಗ್ರಂಥಗಳು ಬಂದವು, ಬೇರೆ ಬೇರೆ ಧರ್ಮ ಆಚಾರ್ಯರು ಬಂದರು, ಒಬ್ಬೊಬ್ಬರು ಒಂದೊಂದು ಹೇಳಿದರು. ಆದರೆ ಎಲ್ಲರಿಗೂ ಮೂಲ ಯಾವುದು? ಇವಾಗ ಅದ್ವೈತವನ್ನು ಪ್ರತಿಪಾದಿಸುವ ಆಚಾರ್ಯ ಶಂಕರರಿಗೂ ಮೂಲಭೇದವೇ, ವಿಶಿಷ್ಟಾದ್ವೈತವನ್ನು ಪ್ರತಿಪಾದಿಸುವ ರಾಮಾನುಜಾಚಾರ್ಯರಿಗೂ ಮೂಲಭೇದವೇ. ದ್ವೈತವನ್ನು ಪ್ರತಿಪಾದಿಸುವ ಅನ್ನೋದು ಇವತ್ತು ರೂಢಿ ಇರುವುದನ್ನು ಹೇಳಿದ ತಪ್ಪು ಶಬ್ದ. ಅದು ಇಲ್ಲಿ ರೂಢಿಯಲ್ಲಿ ಎಲ್ಲರೂ ಹೇಳೋದು ಹಾಗೆ, ದ್ವೈತ ಪ್ರತಿಷ್ಠಾನ. ದ್ವೈತವನ್ನು ನಂಬತಕ್ಕಂಥ ಮಂದಿ ಅವರಿಗೂ ಮೂಲ ಯಾವುದು ಅಂದರೆ ವೇದವೇ. ಹಾಗಾಗಿ ಅದು ಯಾಕೆ ಏನಾಯಿತು ಅಂದರೆ, ಸತ್ವಗುಣ ಕಮ್ಮಿ ಆದಾಗ ವೇದಕ್ಕೆ ಬೇರೆ ಬೇರೆ ಅರ್ಥ ಬರಲಿಕ್ಕೆ ಶುರುವಾಯಿತು. ರಜೋಗುಣದಿಂದ ಬೇರೆ ಅರ್ಥ, ಹೀಗೆ ಅದನ್ನು ವೇದಕ್ಕೆ ಬೇರೆ ಬೇರೆ ಅರ್ಥಗಳು ಶುರುವಾಯಿತು. ಅಥವಾ ದೇವರನ್ನು ಪೂಜಿಸಬೇಕಾ ಅಥವಾ ಬರೀ ಯಜ್ಞಯಾಗ ಮಾಡಿದರೆ ಸಾಕಾ, ಇದೆಲ್ಲ ಈ ಥರದ ವಾದಗಳು ಮೀಮಾಂಸಕರು ಹಾಗೆ ಹೇಳೋರಲ್ಲ. ದೇವ್ರಿಗೆ ಇವರು ಏನಿಲ್ಲ, ಮಂತ್ರ ಹೇಳುವುದು, ಯಜ್ಞ ಮಾಡೋದು, ಸ್ವರ್ಗಕ್ಕೆ ಹೋಗೋದು, ಪುನಃ ಬರೋದು, ಮಂತ್ರ ಹೇಳೋದು, ಯಜ್ಞ ಮಾಡೋದು, ಸ್ವರ್ಗ. ಈ ಚಕ್ರ ಭ್ರಮಣ ಸಂಸಾರ ಅಂದರೆ ಅಂತ ಮೀಮಾಂಸಕರು ಹೇಳಿದರು. ಅದರಿಂದ ಅದು ಒಂದು ವೇದ ಅನ್ನೋದು ದೇವರನ್ನು ನಂಬದವರಿಗೆ, ಮೀಮಾಂಸಕರಿಗೆ ಕೂಡ ಮೂಲ ಗ್ರಂಥ ವೇದ. ಸೊ ಈ ದೇಶದಲ್ಲಿ
ಹುಟ್ಟಿದ ಎಲ್ಲ ಹೆಚ್ಚಿನ ಗ್ರಂಥಗಳಿಗೆ ಮೂಲ ಗ್ರಂಥ ವೇದ. ಪ್ರಾಯ ವೇದವನ್ನು ಒಪ್ಪದವರು ಇದ್ದಾರೆ, ಇಲ್ಲ ಅಂತಲ್ಲ. ಜೈನರು ಮತ್ತು ಬೌದ್ಧರು, ಅವರು ಈ ದೇಶದವರೇ, ಬೇರೆ ದೇಶದ ಧರ್ಮ ಅಲ್ಲ. ಆದರೆ ಜೈನರಿಗೆ ಬೌದ್ಧರಿಗೆ ವೇದ ಪ್ರಮಾಣ ಅಂತ ಬೌದ್ಧರು ಒಪ್ಪಲ್ಲ, ಜೈನರು ಒಪ್ಪಲ್ಲ. ಆಮೇಲೆ ನಮ್ಮಲ್ಲಿ ನಿರೀಶ್ವರ ಸಾಂಖ್ಯರು, ನಿರೀಶ್ವರ ಯೋಗದವರು, ಅವರು ಕೂಡ ಕೆಲವೊಮ್ಮೆ ಅವರಿಗೆ ವೇದ ಅಷ್ಟು ಮುಖ್ಯ ಅಲ್ಲ. ಅಂತೂ ಸಾಮಾನ್ಯವಾಗಿ ನಮ್ಮ ಎಲ್ಲ ಆಚಾರ್ಯ ಪುರುಷರಿಗೆ, ಯಾಕೆಂದರೆ ಈಗ ಪ್ರಸಿದ್ಧಿಯಲ್ಲಿರುವುದು 3 ಜನ, ಶಂಕರರು, ರಾಮಾನುಜರು, ಮಧ್ವರು ಅಂತ. ಅದರ ಆಮೇಲೆ ಅದಕ್ಕಿಂತ ಹಿಂದೆ ತುಂಬ ಜನ ಆಚಾರ್ಯರಾಗಿ ಹೋಗಿದ್ದರು. ಅವನು ಮಧ್ವಾಚಾರ್ಯರ ನಂತರ ವಲ್ಲಭಾಚಾರ್ಯರು, ಇವರೆಲ್ಲ ಆಗಿ ಆಮೇಲೆ ನಂತರ ಒಂದು 2-3 ಜನ ಆಗಿದ್ದಾರೆ. ಹಾಗೆ ನಾವು ಲೆಕ್ಕ ಮಾಡಿದ ಸುಮಾರು 20 ಚಿಲ್ಲರೆ 23-24 ಭಾಷ್ಯಗಳಿದ್ದವು ಬ್ರಹ್ಮಸೂತ್ರಕ್ಕೆ. ಮಧ್ವಾಚಾರ್ಯ ಕಾಲದಲ್ಲೇ 21 ಆಗಿತ್ತು, ಅವರದ್ದು 22ನೇದು. ಈಗ 23-24 ಆಗಿದೆ, ಸುಮಾರು 25 ಭಾಷ್ಯಗಳಿದೆ. ಯಾಕೆ 25 ಆಯಿತು ಅಂದರೆ 25 ಜನರು 25 ಥರ ಅರ್ಥ ಬರೆದರು ವೇದಗಳಿಗೆ. ಯಾವ್ರಿಗೆ ಮೂಲ ಅರ್ಥ ಹೇಳಿದ್ದು ಬ್ರಹ್ಮಸೂತ್ರವೇ. ಬ್ರಹ್ಮಸೂತ್ರಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಆಯಿತು. ಈ ಸಂಸ್ಕೃತ ಭಾಷೆಯ ದೊಡ್ಡ ಸಮಸ್ಯೆ ಇದು. ಅದು ಹೇಗಿದೆ ಅಂದರೆ ತುಂಬ ಫ್ಲೆಕ್ಸಿಬಲ್. ಅದು ನಿಮಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಬೋದು ಅದು ಇರೋದು. ಅಂದರೆ ಕೆಲವರಿಗೆ ಹೀಗೆ ಅರ್ಥ, ಕೆಲವರಿಗೆ ಹೇಗೆ ಅರ್ಥ ಅಂತ ನಾನಾ ಬಗೆಯ ಅರ್ಥಗಳಾಗಿ ಮತಗಳು, ಪ್ರಭೇದಗಳು ಮತಗಳಲ್ಲಿ 20-25 ಮತಗಳು ಇದ್ದವು ಹಿಂದೆ. ಅದರಲ್ಲಿ ಮುಖ್ಯವಾಗಿ ಶೈವ ಧರ್ಮ, ಶಾಕ್ತ ಧರ್ಮ, ಆಮೇಲೆ ವೈಷ್ಣವ ಧರ್ಮ, ಇದು ಮುಖ್ಯ 3 ಕವಲು. ಉಳಿದೆಲ್ಲ 21 ಜನರಲ್ಲಿ ಈ 3ರಲ್ಲಿ ಅಂತರ್ಭಾವ. ಅವನು ಶೈವ ಧರ್ಮ, ಶಾಕ್ತ ಧರ್ಮ, ಆಮೇಲೆ ಹಿಂದೆ ಗಾಣಪತ ಇತ್ತು. ಗಣಪತಿಯೇ ಸರ್ವಶ್ರೇಷ್ಠ ಅಂತ ಉಪಾಸನೆ, ಗಾಣಪತ್ಯ. ಆಮೇಲೆ ಸ್ಕಂದನೇ ಸರ್ವಶ್ರೇಷ್ಠ ಅನ್ನೋ ಅದೆಲ್ಲ ಈಗ ಹೋಗಿದೆ, ಆ ಅನುಯಾಯಿಗಳು ಯಾರೂ ಇಲ್ಲ. ಹಾಗಾಗಿ ಈಗ ಮುಖ್ಯವಾಗಿರೋದು 3 ಕವಲು: ಶೈವ, ಶಾಕ್ತ, ವೈಷ್ಣವ. ಇವು ಎಲ್ಲರಿಗೂ ಮೂಲ ಯಾವುದು? ವೇದವೇ. ಆದರೆ ಅವರವರ ಸ್ವಭಾವದಲ್ಲಿ ಸತ್ವಗುಣ ಇದ್ದರೆ ಒಂಥರ, ಹರಿವಿರಿಂಚ ಹರೇಚ ಸಂಜ್ಞಾಹ ಅಂತ ಭಾಗವತಲ್ಲೇ ಹಿಂದೆ ಬಂದಿತ್ತು. ಸತ್ವ ಇದ್ದವರಿಗೆ ಒಂದು ಸ್ವಭಾವ, ಯಾಕೆಂದರೆ ಸತ್ವಗುಣದ ಪ್ರವರ್ತಕ ವಿಷ್ಣು. ಅದರಿಂದ ಸತ್ವಗುಣ ಇದ್ದವರು ವಿಷ್ಣುವನ್ನು ಉಪಾಸನೆ ಮಾಡ್ತಾರೆ. ತಮೋಗುಣ ಇದ್ದವರಿಗೆ ತಾಮಸ ಶಕ್ತಿಯಾಗಿರತಕ್ಕಂಥ ಶಿವ ಆರಾಧ್ಯನಾಗ್ತಾನೆ. ಹೀಗೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಆದರೆ ಎಲ್ಲಕ್ಕೂ ಮೂಲ ವೇದ. ಅದು ಇವನು ಹೇಳ್ತಾನೆ, ನಿಮಗೆ ಜ್ಞಾನ ಪೂರ್ಣವಾದಾಗ ನಿಮ್ಮಲ್ಲಿದ್ದ ವೇದ ನಾಶವಾಗಬೇಕು ಅಂತಾನೆ. ಇದು ಹೊಸ ಸಂಗತಿ ಕೃಷ್ಣ ಹೇಳೋದು. ವೇದ ನಾಶ ಆಗಬೇಕು ಅಂದರೆ ಜ್ಞಾನ ಬರೋದು ಅಂತ. ಇದೆಂತ ನಾವು ಅರ್ಥ ಆಗಲಿಲ್ಲ. ನಾವು ಓದಿದ ವೇದ ನಾಶ ಆಗಬೇಕು ಅಂತಾನೆ ಕೃಷ್ಣ. ಅದಕ್ಕೆ ಅವನೊಂದು ದೃಷ್ಟಾಂತ ಕೊಡ್ತಾನೆ. ವೇಣು ಸಂಘರ್ಷಜಃ ವಹ್ನಿ, ಅದು ದಗ್ಧ್ವಾ ಶಾಮ್ಯತಿ ತದ್ವನಂ ಅಂತ. ಒಂದು ಮರ, ಕಾಡು. ಈಗ ನಾವು ನೋಡ್ತೇವೆ, ಕಾಡಿಗೆ ಬೆಂಕಿ ಹಿಡಿದರೆ ತಿಂಗಳಗಟ್ಟಲೆ ನಂದೋಲ್ಲ. ಅದು ನೀವು ಏನು ಮಾಡಿ ನಂದೋಲ್ಲ, ಇಡೀ ಕಾಡು ನಾಶ. ಅದರಲ್ಲಿರ್ತಕ್ಕ ಪ್ರಾಣಿಗಳೆಲ್ಲ ಸತ್ತು ಹೋಗ್ತವೆ, ಪಕ್ಷಿಗಳು. ಯಾರೋ ಕುಚೋದ್ಯಕ್ಕೋಸ್ಕರ ಬೆಂಕಿ ಹಾಕಿದರೆ ಅದು ಬಿದಿರಿನ ಮೆಳೆಗೆ ಹಿಡ್ಕೊಂಡ್ರೆ ಬಿದಿರಿನ ಬೆಳೆ ಗಾಳಿಯಲ್ಲಿ ಒಂದಕ್ಕೊಂದು ಸಂಘರ್ಷ ಆಗಿ ಅದು ಹಬ್ಬಲಿಕ್ಕೆ ಶುರುವಾಗುತ್ತೆ. ವೇಣು ಮೊದಲು ಹುಟ್ಟುವುದು ಹಾಗೆ. 2 ವೇಣು ಏನು ಆ ಮರಗಳಿವೆ, ಬಿದಿರಿನ ಮೆಳೆಯಲ್ಲಿ ಅದು ಗಾಳಿಗೆ ಒಂದಕ್ಕೊಂದು ಸಂಘರ್ಷ ಆಗಿ ಸಿಡಿದು ಅದು ಬೆಂಕಿ ಹಾರುತ್ತೆ. ಮೊದಲು ಕಿಡಿಯಾಗತ್ತೆ, ಆಮೇಲೆ ದೊಡ್ಡ ಬೆಂಕಿಯಾಗಿ ಇಡೀ ಕಾಡನ್ನು ಸುಟ್ಕೊಂಡು ಹೋಗುತ್ತೆ. ಅದನ್ನು ಹೇಳಿ ವೇಣು ಸಂಘರ್ಷ ಜೋವಹ್ನಿಹಿ. ಬೆಂಕಿ ಹುಟ್ಟುವುದು ಮೊದಲು ಕಾಡಿನಲ್ಲೇ ಹುಟ್ಟುವುದು, ಅದು ಕಾಡನ್ನೇ ಸುಡುವುದು. ಅದು ಮೂಲ ಕಾಡೇ. ಅದು ಬರೇ ಕಾಡನ್ನು ಸುಡುವುದಲ್ಲ, ತಾನೂ ಸಾಯುತ್ತೆ. ವೇಣು ಸಂಘರ್ಷಜೋ ವಹ್ನಿಹಿ ದಗ್ಧ್ವಾ ಶಾಮ್ಯತಿ ತದ್ವನಂ. ತಾನು ಯಾವುದರಲ್ಲಿ ಹುಟ್ಟಿದೇನೋ ಆ ಕಾಡನ್ನು ಸುಡುತ್ತೆ, ತನ್ನನ್ನು ಸುಟ್ಟುಕೊಳ್ಳುತ್ತೆ. ಅಲ್ಲಿಗೆ ಶಾಂತ ಆಯಿತು. ಅಲ್ಲಿ ಪೂರ್ತಿ ಸುಡೋ ತನಕ ಅದು ನೀವು ಏನು ಮಾಡಿದರೂ ಅದು ಶಾಂತ ಆಗೋಲ್ಲ. ಇದು ವಿದೇಶಗಳಲ್ಲಿ ಬೆಂಕಿ ಹಿಡಿದು ತಿಂಗಳುಗಟ್ಟಲೆ ನಡೀತಾ ಇರೋದು ನೀವು ಪೇಪರ್ನಲ್ಲಿ ನೋಡ್ತೀರಿ. ನಮ್ಮ ದೇಶದಲ್ಲೂ ಹಾಗಾಗತ್ತೆ. ಆಗ ದಗ್ಧ್ವಾ ಶಾಮ್ಯತಿ, ಅದು ಎಲ್ಲವನ್ನು ಸುಟ್ಟ ಮೇಲೆ ಇನ್ನು ಸುಡಲಿಕ್ಕೆ ಏನೂ ಇಲ್ಲ, ಉರುವಲ್ಲ ಅನ್ನುವಾಗ ಅದು ಬೆಂಕಿ ಹೋಗುತ್ತೆ. ಅಲ್ಲಿ ತನಕ ಅಲ್ಲಿ ಇದ್ದ ಎಲ್ಲವನ್ನು ಸುಟ್ಟೇ ಅದಕ್ಕೆ ನಾಶ. ಹಾಗೆಯೇ ನಾವು
ವೇಣು ಸಂಘರ್ಷದಿಂದ ಬೆಂಕಿ ಹುಟ್ಟಿದಂತೆ ನಮ್ಮ ಮನಸ್ಸು ಶಾಸ್ತ್ರಗಳ ಮಥನ ಮಾಡಿದ್ದರಿಂದ ಅಲ್ಲಿ ವೇದ ಅನ್ನೋ ಬೆಂಕಿ ಹುಟ್ಟುತ್ತೆ ಅಂದರು. ವೇದ ಅಂದರೆ ಮನಸ್ಸಿನಲ್ಲಿ ಮೂಡಿದಂಥ ಮಾನಸ ಜ್ಞಾನ, ಅದಕ್ಕೆ ಶಾಸ್ತ್ರದ ಪರಿಭಾಷೆ ವೃತ್ತಿಜ್ಞಾನ ಅಂತ. ಅದು ನಮ್ಮ ಇಂದ್ರಿಯಗಳ ಜಡ ಇಂದ್ರಿಯಗಳ ಮೂಲಕ ನಾವು ವೇದ ಓದಿ ಅರ್ಥ ಮಾಡಿಕೊಳ್ಳೋದು ಜಡವಾದ ಮನಸ್ಸಿನ ಮೂಲಕ ಅಲ್ವಾ. ಹಾಗಾಗಿ ನಾವು ವೇಣು ಅಂತಂದರೆ ಮನಸ್ಸು, ವೇಣು ಸಂಘರ್ಷ ಅಂದರೆ ಮನಸ್ಸಿನ ತಾಕಲಾಟ, ಮನಸ್ಸಲ್ಲಿ ಸಂಘರ್ಷ ಆಯಿತು, ಮಥನ ಆಯಿತು. ಮಥನ ಆಗಿ ವೇಣು ಸಂಘರ್ಷಜ ವಹ್ನಿ, ಹಾಗೆ ಇಲ್ಲಿ ವೇದ ಮಥನ ಮಾಡಿ ಮನಸ್ಸಲ್ಲಿ ಹುಟ್ಟಿರತಕ್ಕಂಥ ವೇದ ಅದೇನಾಗತ್ತೆ ಅಂದರೆ ಏವಂ ಮನಸ್ಸಿನ ಮಥನದಿಂದ ಹುಟ್ಟಿದಂಥ ವೇದ ಅದು ದಗ್ಧ, ಅದು ಶಾಮ್ಯತಿ ತದ್ಯಥ. ಅದು ಏನು ಮಾಡುತ್ತೆ ಅಂದರೆ ನಮ್ಮ ಅರಿವನ್ನು ಕೊಟ್ಟಿತು. ವೇದ ಅಂದರೆ ಅರಿವು ಕೊಡತಕ್ಕಂಥ ವೃತ್ತಿಜ್ಞಾನ, ನಮ್ಮ ಮಾನಸಿಕವಾಗಿರತಕ್ಕ ಅರಿವು. ಅದೇನಾಗುತ್ತೆ ಅಂದರೆ ಇವನು ಜ್ಞಾನ ಬಂದು ರಿಯಲೈಸೇಷನ್ ಆಯ್ತಲ್ಲ. ರಿಯಲೈಸೇಷನ್ ಆದಾಗ, ರಿಯಲೈಸೇಷನ್ ಆಗೋದಕ್ಕೆ ಶಾಸ್ತ್ರಕಾರ ಹೇಳೋದು, ಅದು ನಿನ್ನೆ ಬಂದಿದೆ ಆ ವಿಷಯ, ಮನಸ್ಸಿನಿಂದ ರಿಯಲೈಸೇಷನ್ ಆಗೋಲ್ಲ, ಅದು ಜೀವದ ಸ್ವರೂಪದಿಂದ ರಿಯಲೈಸೇಷನ್ ಆಗೋದು. ಅಂದರೆ ಮನಸ್ಸು ನಲ್ಲಿಫೈ ಆಗಬೇಕು, ಅಲ್ಲಿ ತನಕ ಅಪರೋಕ್ಷ ಜ್ಞಾನ ಆಗೋಲ್ಲ. ಮನಸ್ಸನ್ನು ಅಂದರೆ ಮನಸ್ಸಿನಲ್ಲಿ ಹುಟ್ಟಿದಂಥ ವೇದ, ಮನಸ್ಸು ನಾಶ ಆಯಿತು, ವೇದವೂ ನಾಶ. ಯಾಕೆಂದರೆ ಮನಸ್ಸೇ ಹೋದ ಮೇಲೆ ಮನಸ್ಸಲ್ಲಿರೋ ಜ್ಞಾನ ಎಲ್ಲಿರುತ್ತೆ? ಸೊ ವೃತ್ತಿಜ್ಞಾನ ಪೂರ್ತಿ ನಾಶ. ನೀವು ಓದಿದ ವೇದ ನಿಮ್ಮ ಮನಸ್ಸಲ್ಲಿರತಕ್ಕ ಎಲ್ಲ ಅರಿವು ಪೂರ್ತಿ ನಾಶ ಆಗಿಬಿಡುತ್ತೆ ಅಂದರು. ಅಂದರೆ ಮತ್ತಾಗ ಓದಿದ್ದು ದಂಡ ಆಯ್ತಲ್ಲ. ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ನೀವು ಓದಿದ್ದೆಲ್ಲ ದಂಡ ಆಯಿತು ಅಂತ ಹೇಳ್ತಾ ಅಲ್ಲ, ದಂಡ ಆಗೋದಲ್ಲ. ಮೊದಲು ಮನಸ್ಸಿನಲ್ಲಿ ಇತ್ತ ಅರಿವು ಅದು ಸ್ವರೂಪಕ್ಕೆ ಬಂತು, ಮನಸ್ಸು ಹೋಯಿತು, ನಾಶ ಆಗೋದಿಲ್ಲ. ಆದರೆ ಮನಸ್ಸು ನಾಶ ಆಯಿತು, ಮನಸ್ಸಿನಲ್ಲಿದ್ದಂಥ ವೃತ್ತಿಜ್ಞಾನವೂ ನಾಶ ಆಯಿತು, ಅದು ಸ್ವರೂಪ ಜ್ಞಾನವಾಗಿ ಉಳಿಯಿತು. ಇದು ಕೃಷ್ಣ ಹೇಳ್ತಕ್ಕಂಥದ್ದು ಅಪರೋಕ್ಷ ಜ್ಞಾನದ ನಂತರ. ಅಂದರೆ ಯಾಕೆ ವೇದವೇ ನಾಶ ಆಯಿತು ಅಂತ ಹೇಳ್ಬೋದಲ್ವ? ಆಗುವುದಿಲ್ಲ. ಯಾಕೆಂದರೆ ಮೋಕ್ಷದಲ್ಲಿ ಕೂಡ ದೇವತೆಗಳು ಬ್ರಹ್ಮಾದಿಗಳು ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾಂ ಯಜ್ಞಸ್ಯ ಮಾತ್ರಾಂ ವಿವಿಮೀತ ಉತ್ವಹ. ಚತುರ್ಮುಖ ಬ್ರಹ್ಮ ವೇದ ಮಂತ್ರಗಳನ್ನು ಹೇಳಿದ ಅಂತಿದೆ. ಹಾಗಾಗಿ ಮೋಕ್ಷದಲ್ಲೂ ವೇದನಾಶ ಆಗೋದಿಲ್ಲ. ವೇದ ಅಂದರೆ ವೇದನಾ ಜ್ಞಾನ, ಯಾವುದು ಮನಸ್ಸಿನಿಂದ ಹುಟ್ಟಿದ ವೇದ ಜ್ಞಾನ ಉಂಟಲ್ವ, ಅದು ನಾಶ ಆಯಿತು. ಆಮೇಲೆ ಸ್ವರೂಪದಲ್ಲಿ ಇದ್ದದ್ದು ಅದು ಮೋಕ್ಷದಲ್ಲೂ ಇರುತ್ತೆ. ಒಮ್ಮೆ ಕಲಿತದ್ದು ಎಂದೂ ನಾಶ ಆಗುವುದಿಲ್ಲ. ಇದು ಒಂದು ವಿಷಯ. ನಮಗೇನು ಅಂದರೆ ನಿನ್ನೆ ಉಪನ್ಯಾಸ ಕೇಳಿದ್ದು ಇವತ್ತು ಮರೆತು ಹೋಗಿದೆ ಅಂತ ತಿಳ್ಕೊಂಡಿರ್ತೇವೆ. ನಾವು ಮರೆತು ಹೋಗೋಲ್ಲ. ಅದು ನಿನ್ನೆ ಉಪನ್ಯಾಸ ಕೇಳಿದ್ದು ಇವತ್ತು ನೆನಪಾಗೋದಿಲ್ಲ ಅಂತ ನಾವು ಹೇಳ್ತೇವೆ. ಆದರೆ ಒಳಗಿನಿಂದ ಇದೆ, ಸುಪ್ತವಾಗಿದೆ. ಅದು ಯಾವತ್ತೂ ಒಮ್ಮೆ ಜಾಗೃತವಾಗುತ್ತೆ. ಒಮ್ಮೆ ಒಳಗೆ ನೀವು ಕಳಿಸಿದ್ದು ಅದು ರೆಕಾರ್ಡೆಡ್ ಆಗಿಬಿಟ್ರೆ ಮತ್ತೆ ಅದನ್ನು ಅಳಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವೇದಗಳ ಅರಿವು ಒಳಗೆ ಬಂತು, ಮನಸ್ಸಿನಲ್ಲಿ ಕೂತಿತ್ತು, ಮನಸ್ಸು ಹೋಯಿತು, ಆತ್ಮದಲ್ಲಿ ಬಂದು ಕೂತಿತ್ತು, ಅದು ನಾಶ ಆಗುವುದಿಲ್ಲ. ಒಮ್ಮೆ ಅರಿವು ಬಂದದ್ದು ಎಂದೂ ನಾಶವಾಗುವುದಿಲ್ಲ. ಅದೇ ಸ್ವರೂಪ ಜ್ಞಾನವಾಗಿ ಅವನಿಗೆ ಉದ್ಧಾರ ಮಾಡುತ್ತೆ ಅಂತ ಇಷ್ಟು ಕಥೆ ಕೃಷ್ಣ ಹೇಳಿ ಆಮೇಲೆ ಉದ್ಧವನತ್ತ ಹೇಳ್ತಾನೆ, ನಾನು ಈ ವಿಷಯವನ್ನು ನಾನೇ ಹಿಂದೆ ಸನಕಾದಿಗಳಿಗೆ ಹೇಳಿದ್ದೆ, ಅದನ್ನೇ ನಿನಗೆ ಹೇಳ್ತಾ ಇದ್ದೇನೆ ಅಂತ. ಇನ್ನು ಉದ್ಧವನಿಗೆ ಆಶ್ಚರ್ಯ, ನೀವು ಸನಕಾದಿಗಳಿಗೆ ಹೇಳಿದ್ದು ಯಾವಾಗ? ನಿನ್ನ ಒಟ್ಟಿಗೆ ನಾನೇ ಇದು ಬೆಳೆದವ, ನಿನ್ನನ್ನು ಅನವರತ ನಿನ್ನ ಬೆನ್ನ ಹಿಂದೆ ಓಡಾಡಿದವ. ನೋಡಿ, ನನಗೆ ಗೊತ್ತಿಲ್ಲ ಸನಕಾದಿಗಳು ನೀನು ಭೇಟಿ ಮಾಡಿದ್ದು, ನೀನು ಅವ್ರಿಗೆ ಹೇಳಿದ್ದು ಒಂದೂ ಗೊತ್ತಿಲ್ಲ. ಅದೇನು ನಾನು ಕೃಷ್ಣಾವತಾರದಲ್ಲಿ ಹೇಳಿದ್ದಲ್ಲಪ್ಪ, ನಾನು ಹಿಂದೆ ಹಂಸಾವತಾರ ಮಾಡಿದ್ದೆ. ಹಂಸಾವತಾರ ಮಾಡಿದಾಗ ನನ್ನ ಮೊಮ್ಮಕ್ಕಳು ಅಂದರೆ ಸನಕಾದಿಗಳು ಚತುರ್ಮುಖನ ಮಕ್ಕಳು, ಮಾನಸ ಪುತ್ರರು. ಹಾಗಾಗಿ ಚತುರ್ಮುಖ ನಾರಾಯಣನ ಮಗ, ಅವ್ರ ಮೊಮ್ಮಕ್ಕಳಾಯಿತು. ನನ್ನ ಮೊಮ್ಮಕ್ಕಳಾದ ಸನಕ ಸನಂದನ ಸನಾತನ ಸನತ್ ಕುಮಾರರಿಗೆ ಅವರು ಆದಿ ಬ್ರಹ್ಮಚಾರಿಗಳು, ಚತುರ್ಮುಖ ಸೃಷ್ಟಿ ಮಾಡಿದ ಮೊದಲ ಋಷಿಗಳು. ಅವರು ನನ್ನ ಹತ್ರ ಪ್ರಶ್ನೆ ಕೇಳಿದರು, ನಾನು ಅವರಿಗೆ ಉತ್ತರ ಕೊಟ್ಟಿದ್ದೆ. ಅದು ಈಗ ಅಲ್ಲ, ಹಂಸಾವತಾರದಲ್ಲಿ ನಾನು ಹಂಸರೂಪ ತಾಳಿ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ಇದು ನೋಡಿ ನಿಗೂಢ, ಬಹಳ ವಿಚಿತ್ರ. ಅವನು ಉತ್ತರ ಕೊಡಬೇಕಾಗಿದ್ದರೆ ದೇವರ ರೂಪದಲ್ಲಿ ಬರಲಿಲ್ಲ, ಅವನು ಹಂಸರೂಪದಲ್ಲಿ ಬಂದ. ವಿಷಯ ಏನು ಅಂದರೆ ಅಲ್ಲಿ ಅವರಿಗೆ ಯಾರೊಂದು ಪರಿಚಯ ಆಗೋದಿಲ್ಲ ಸನಕಾದಿಗಳಿಗೆ, ಭಗವಂತ ಬಂದರೂ ಕೂಡ. ಯಾವಾಗಲೂ ಭಗವಂತ ಸ್ವತಃ ತಾನು ಭಗವಂತರ ಮೂಲ ರೂಪದಿಂದ ಭೇಟಿ ಕೊಡೋಲ್ಲ. ಯಾಕೆಂದರೆ ನಂಬೋಲ್ಲ ಯಾರು.
ಇವಾಗ ಕನಕದಾಸರ ಕಥೆ ಕೇಳಿಲ್ವ ನೀವು? ಕನಕದಾಸರ ಹತ್ರ ಯಾರೋ ಕೇಳಿದ್ರಂತೆ ಪಂಡಿತರು, ನೀವು ದೇವರನ್ನು ಒಲಿಸಿದ್ದೀರಲ್ವ, ನಿಮಗೆ ದೇವರು ಒಲಿದಿದ್ದಾನಲ್ವ, ಇವತ್ತು ಮಧ್ಯಾಹ್ನದೊಳಗೆ ದೇವರ ದರ್ಶನ ಆಗಬೇಕು ನಮಗೆ. ಆಯಿತು ಅಂದರು ಇವರು. ಅಲ್ಲಿ ನೀವು ಕ್ರಮ ಪ್ರಕಾರ ಕೂತಿದ್ದಾರೆ, ಪಾರಾಯಣ ನಡೀತಾ ಇದೆ, ಪೂಜೆ ನಡೀತಾ ಇದೆ. ಅಲ್ಲಿ ಮಠದ ಒಳಗೆ ಒಂದು ನಾಯಿ ಬಂತು. ಇವರೆಲ್ಲ ಕಲ್ಲು ಹೊಡೆದು ಓಡಿಸ್ಬಿಟ್ರು. ಕನಕದಾಸರ ಹತ್ರ ಹೇಳಿದ್ರು, ಎಲ್ಲಿ ನಿಮ್ಮ ದೇವರು? ಬರಲೇ ಇಲ್ಲ. ಅಲ್ಲ, ಬಂದಿದ್ದ, ನೀವು ಕಲ್ಲು ಹೊಡೆದು ಓಡಿಸಿದ್ರಿ ಅಂದರು. ಆದರೆ ಭಗವಂತ ಒಂದು ವೇಳೆ ಶಂಖಚಕ್ರ ಗದಾ ಪದ್ಮ ಹಿಡ್ಕೊಂಡು ಬಂದಿದ್ದರೆ ಇವತ್ತಾಗಲಿ ಅವತ್ತಾಗಲಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಿದ್ರು, ಯಾರೋ ನಾಟಕ ಕಂಪನಿಯವನು ಬಂದಿದ್ದಾನೆ, ಅರೆಸ್ಟ್ ಎಂಬುದು. ಯಾರೂ ನಂಬಲ್ಲ. ದೇವರು ಸ್ವತಃ ಭಗವಂತನ ರೂಪ ತೊಟ್ಟು ಬಂದರೆ ನೋಬಡಿ ವಿಲ್ ಸಿ ನೀವು. ಅವನು ನಾಟಕ ಮಾಡಿಯೇ ಬರಬೇಕು. ನಿಜ ರೂಪದಿಂದ ಬಂದರೆ ನಮಗೆ ನಂಬಿಕೆ ಇಲ್ಲ. ಅದು ನಮ್ಮ ದೇವರು ಶಂಖಚಕ್ರ ಗದಾಧಾರಿ ಅಂತ ಹೇಳೋದು ಮಾತ್ರ. ಹಾಗೆ ಬಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೇವೆ. ಯಾರೊಬ್ಬ ಮೋಸ ಮಾಡೋ ನಾಟಕ ಕಂಪನಿಯ ವೇಷ ಹಾಕೊಂಡು ನಮ್ಮನ್ನು ಫೂಲ್ ಮಾಡ್ತಾ ಇದ್ದಾನೆ, ಅವನ್ನ ಅರೆಸ್ಟ್ ಮಾಡಿ. ಸೊ ದೇವರು ಈ ಎಚ್ಚರ ಇದೆ. ಅದನ್ನು ದೇವರು ಸಹಜವಾಗಿ ತನ್ನ ರೂಪದಿಂದ ದರ್ಶನ ಯಾರಿಗೆ ನಂಬಿಕೆ ಇದೆ, ಪ್ರಹ್ಲಾದನಿಗೆ, ಧ್ರುವನಿಗೆ, ಅವರಿಗೆಲ್ಲ ದರ್ಶನ ಕೊಟ್ಟ. ಆದರೆ ಸಾಮಾನ್ಯವಾಗಿ ಭಗವಂತನ ದರ್ಶನ ಅದು ಯಾವಾಗ ಅಂದರೆ ನಮ್ಮ ಹೃದಯದೊಳಗೆ ದರ್ಶನ ಆಗೋದು. ಎದುರಿನಲ್ಲಿ ಭಗವಂತ ಬಂದರೆ ಅದು ದೇವರು ಅಂತ ಯಾರೂ ನಂಬಲ್ಲ. ಕೃಷ್ಣನನ್ನೇ ಕಂಸಾದಿಗಳು ದೇವರನ್ನು ನಂಬಲಿಲ್ಲ, ರಾಮನನ್ನು ರಾವಣಾದಿಗಳು ದೇವರನ್ನು ನಂಬಲಿಲ್ಲ. ಯಾಕೆಂದರೆ ಎದುರು ಬಂದು ನಮ್ಮ ಕಣ್ಣೆದುರು ಇರುವವನೇ ಅಂತ ದೇವರು ಅಂತ. ನಮಗೆ ದೇವರು ಅಂದರೆ ಅದು ಕಣ್ಣಿಗೆ ಕಾಣಬಾರ್ದು, ಅರ್ಥ ಆಗಬಾರ್ದು, ಅಗಮ್ಯವಾಗಿರಬೇಕು, ಅಗೋಚರವಾಗಿರಬೇಕು. ಕಣ್ಣಿಗೆ ಕಂಡ್ರೆ ದೇವ್ ನೋಡಿ, ಅದು ಹಿಂದಿನ ಕಥೆ ಬಿಡಿ. ಇದೇ 2500 ವರ್ಷದ ಹಿಂದೆ ಭಗವಂತನ 9ನೇ ಅವತಾರ ಬುದ್ಧ ಬಂದ. ಕೇಳಿ ಪಂಡಿತರ ಹತ್ರ ನೀವು ಬೆಂಗಳೂರಿನಲ್ಲಿ, ಅಯ್ಯೋ ಆ ಬುದ್ಧ ಬೇರೆ ಈ ಬುದ್ಧ ಬೇರೆ. ಯಾಕೆ? ನಮ್ಮ ದೇವರು ಬುದ್ಧ ಆಗಿಲ್ಲ, ಕಾಣಲಿಕ್ಕೆ ಉಂಟು, ಅವನು ಕಾಣೋಲ್ಲ. ಕಾಣುವ ದೇವರಲ್ಲ ಅದು. ಆ ಬುದ್ಧ ಅಲ್ಲ ಅಂತ ಹೇಳ್ತಾರೆ. ಬೇರೊಬ್ಬ ಬುದ್ಧ ಎಲ್ಲಿದ್ದ? ಅದು ಅವರ ತಲೆಯಲ್ಲಿದ್ದಾನೆ. ಪಂಡಿತರ ತಲೆ ಒಳಗೆ ಒಬ್ಬ ಬುದ್ಧ ಇದ್ದಾನೆ, ಅವನು ಮಾಡಿದ್ದು. ಈ ಇತಿಹಾಸದಲ್ಲಿ ಬಂದ ಬುದ್ಧ ಅಲ್ವ. ದೇವರು ಇತಿಹಾಸದಲ್ಲಿ ದಾಖಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಹಾಗೆ ಹೇಳ್ತಕ್ಕಂಥ ಪಂಡಿತರದ್ದು ಮೆಜಾರಿಟಿ, ಹೆಚ್ಚು ಜನ ಹೀಗೆ ನಂಬುವರು. ಹಾಗಾಗಿ ಯಾವುದು ಕಾಣುತ್ತೋ ಅದಕ್ಕೆ ಶಂಕರರು ತಮಾಷೆ ಮಾಡಿದ್ರು. ಯಾವುದು ಕಾಣುತ್ತೋ ಅದು ಸುಳ್ಳು, ತಮಾಷೆ ಅಲ್ಲ. ಪಂಡಿತರ ಬುದ್ಧಿ ಅದೇ, ಯಾವುದು ಕಾಣುತ್ತೋ ಅದು ಸುಳ್ಳು, ನಂಬೋಲ್ಲ ಅವರು. ಯಾವುದು ಕಾಣೋದಿಲ್ಲವೋ ಅದೇ ನಿಜವಾದ ಸತ್ಯ ಅಂತ. ಅದಕ್ಕೆ ಶಂಕರ ಹೇಳ್ತಾರೆ, ನಿಮಗಿದೆ ಒಳ್ಳೆಯದು, ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್. ಜಗತ್ತು ಕಾಣುತ್ತೆ, ಅದನ್ನು ಸುಳ್ಳು, ಅದು ಕಾಣೋದು ಸುಳ್ಳಲ್ವ ನಿಮಗೆ ಅಂತ ಒಂಥರ ಅದು ಟೀಸ್ ಮಾಡಿದ ಹಾಗೆ ಹೇಳಿದರು. ಹಾಗಾಗಿ ಭಗವಂತ ಏನು ಮಾಡಿದ, ಅವ ನಡೆದದ್ದೇನು ಕಥೆ ವಿಚಿತ್ರ. ಅದು ಸನಕಾದಿಗಳು ಬಂದು ದೇವರ ಹತ್ರ ಬಂದದ್ದಲ್ಲ, ಅವರು ತನ್ನ ತಂದೆ ಚತುರ್ಮುಖನ ಹತ್ರ ಕೇಳಲಿಕ್ಕೆ ಬಂದದ್ದು. ಬಂದವರ ಪ್ರಶ್ನೆ ಏನು ಅಂದರೆ, ಬಹಳ ಒಳ್ಳೆ ಒಂದು ಪ್ರಶ್ನೆ ಹಾಕಿದ್ರು. ಸನಕ ಆದಿಗಳು ಅವರು ಆದಿ ವಿದ್ವಾಂಸರು, ಸೃಷ್ಟಿಯ ಮೊದಲ ಋಷಿಗಳು, ಸತ್ವಗುಣದ ಪ್ರತೀಕಗಳು, ಅವರು ಬಂದವರು. ಈ ಸನಕಾದಿಗಳದೊಂದು ವೈಶಿಷ್ಟ್ಯ ನೋಡಿ. ಸನಕ ಸನಂದನ ಸನಾತನ ಸನೋತ್ ಕುಮಾರನಿಗೋಸ್ಕರ ಭಗವಂತ 5 ಅವತಾರ ಮಾಡಿದ್ದಾನೆ. ಅವರಿಂದಾಗಿ ಒಂದು ದ್ವಾರಪಾಲಕರು ತಡೆದದ್ದಕ್ಕೋಸ್ಕರ ಸನಕಾದಿಗಳು ಶಾಪ ಕೊಟ್ಬಿಟ್ರು. ಅದಕ್ಕೋಸ್ಕರ ಅವರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಭಗವಂತ ವರಾಹ ಆದ, ನರಸಿಂಹ ಆದ, ರಾಮ ಆದ, ಕೃಷ್ಣ ಆದ. 4 ಅವತಾರ ಸನಕಾದಿಗಳಿಗೋಸ್ಕರ ಭಗವಂತ ಮಾಡಿದ್ದು, ಅವರ ಮಾತನ್ನು ಉಳಿಸುವುದಕ್ಕೋಸ್ಕರ. ಅವನು ಹೇಳ್ತಾನೆ, ನೀವು ಜ್ಞಾನಿಗಳ ಮಾತನ್ನು ಉಳಿಸ್ತೇನೆ, ನಾನು ನಿಮಗೋಸ್ಕರ ನಾನು ಹುಟ್ಟಿ ಬರ್ತೇನೆ. 4 ಸರ್ತಿ ಹುಟ್ಟಿ ಬಂದ ಈ ಸನಕಾದಿಗಳನ್ನು. 2 ಅಣ್ಣ ತಮ್ಮನ ಕೊಲ್ಲಲಿಕ್ಕೆ 2 ಸರ್ತಿ, ವರಾಹ ಮತ್ತು ನರಸಿಂಹ, ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣ ಕುಂಭಕರ್ಣನ ರಾಮರೂಪದಿಂದಲೇ, ಶಿಶುಪಾಲ ದಂತವಕ್ರನ ಕೃಷ್ಣ. ಹೀಗೆ 4 ಅವತಾರಗಳು. ಈ 4 ಅವತಾರಗಳು ಯಾಕೆ ಹೇಳಿ? 10 ಅವತಾರ 4, ಇದು ಓಂಕಾರವಾಚ್ಯವಾದ್ದು. ಕೃಷ್ಣೋ ರಾಮೋ ವರಾಹಸ್ತ ನರಸಿಂಹ. ಅಕಾರವಾಚ್ಯನಾದವ ಕೃಷ್ಣ, ಉಕಾರವಾಚ್ಯನಾದವ ರಾಮ, ಮಕಾರವಾಚ್ಯನಾದವ ನರಸಿಂಹ, ಮೇಲೆ ನಾದವಾಚ್ಯನಾದವ ವರಾಹ. ಹೀಗೆ ಓಂಕಾರವಾಚ್ಯವಾದ 4 ರೂಪಗಳು ಭೂಮಿಯಲ್ಲಿ ಅವತರಿಸಲಿಕ್ಕೆ ಕಾರಣವೇ ಸನಕಾದಿಗಳು. ಈಗ ಇದನ್ನು ಕಾರಣ ಮತ್ತೊಂದು ಹಂಸಾವತಾರ. ಹೀಗೆ 5 ಭಗವಂತ 5 ಅವತಾರಗಳನ್ನು ತಾಳಲು ಕಾರಣ ಈ ಸನಕಾದಿಗಳು. ಅವರು ಏನು ಅಂದರೆ ಏನೋ ಡೌಟ್, ಸಂಶಯ ಬಂತು ಅವರಿಗೆ. ನಿಜವಾಗಿ ಸಂಶಯ ಬರಲಿಲ್ಲ. ಇದು ಅನೇಕ ಕಡೆ ಜ್ಞಾನಿಗಳು ಸಂಶಯವನ್ನು ಬಂದಂತೆ ತೋರಿಸ್ಕೋತಾರೆ. ಯಾಕೆಂದರೆ ಮುಂದಿನ ಜನಾಂಗಕ್ಕೆ ಅದಕ್ಕೆ ಪರಿಹಾರ ದೊಡ್ಡವರಿಂದ ಬರಲಿ ಅಂತ. ಮತ್ತು ಅವರಿಗೆ ಹೆಚ್ಚು ಸ್ಪಷ್ಟತೆ ಅಥವಾ ಕನ್ಫರ್ಮೇಷನ್. ನಾವು ಏನು ತಿಳ್ಕೊಂಡಿದ್ದೆವು ಅದು ಬ್ರಹ್ಮದೇವರು ಹೌದು ಅಂತ ಹೇಳಿದ್ರು, ಅಲ್ಲಿಗೊಂದು ಕನ್ಫರ್ಮ್ ಆಯಿತು. ಆ ದಾರ್ಢ್ಯಕ್ಕೋಸ್ಕರ, ತಮ್ಮ ಅರಿವಿನ
ದೃಢತೆಗೋಸ್ಕರ ಮತ್ತು ಮುಂದಿನ ಜನಾಂಗಕ್ಕೆ ಶಿಕ್ಷಣೆಗೋಸ್ಕರ ತಾವು ಅರಿಯದವರಂತೆ ಪ್ರಶ್ನೆ ಮಾಡ್ತಾರೆ ಋಷಿಗಳು. ಯಾವಾಗಲೂ ಹಾಗೆ ಅದು. ಹಾಗೆ ಇವು ಬ್ರಹ್ಮದೇವರ ಹತ್ರ ಬಂದ್ರಂತೆ. ಈ 4 ಬಂದವರು ಪ್ರಶ್ನೆ ಏನು ಅಂದರೆ, ಗುಣೇಶ್ವಾವಿಶತೆ ಚೇತಃ ಗುಣಾ ಚೇತಸಿ ಚ ಪ್ರಭೋ. ಈಗ ನೋಡಿ, ನಮಗೆ ನೀವು ಸತ್ವಗುಣ ಪ್ರವೃತ್ತಿ ಆಗಬೇಕು, ಭಕ್ತಿ ಮಾಡಬೇಕು ಅಂತೆಲ್ಲ ಹೇಳ್ತೀರಿ. ಸತ್ವ ಗುಣಗಳು ಇರುವುದು 3 ಅಲ್ವಾ? ಸತ್ವ, ರಜಸ್ಸು, ತಮಸ್ಸು. ಆ ಗುಣಗಳು ಎಲ್ಲಿ ಆಕ್ರಮಣ ಮಾಡೋದು? ನಮ್ಮ ಮನಸ್ಸನ್ನು ಆಕ್ರಮಣ ಮಾಡೋದು, ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಅವನು ಸಾತ್ವಿಕರ. ಗುಣೇಶು ಆವಿಶತೆ ಚೇತಃ, ನಮ್ಮ ಮನಸ್ಸು ಗುಣಗಳ ಹತ್ತಿರ ಒಲಿದು ಹೋಗುತ್ತೆ. ಆಮೇಲೆ ಗುಣ ಚೇತಸಿ, ಮನಸ್ಸು ಗುಣಗಳನ್ನು ಇಷ್ಟಪಡುತ್ತೆ, ಗುಣಗಳು ಮನಸ್ಸನ್ನು ಸೆಳೆಯುತ್ತೆ. ಹೀಗೆ ಒಂದಕ್ಕೊಂದು ಪರಸ್ಪರ ಗುಣ ಮನಸ್ಸಿಗೆ ಸೆಳೆತ, ಮನಸ್ಸು ಗುಣಕ್ಕೆ ಸೆಳೆತ. ಹಾಗೆ ಗುಣೇಶು ಆವಿಶತೆ ಚೇತಃ ಗುಣ ಚೇತಸಿ ಚ ಪ್ರಭೋ. ಆ ಗುಣವನ್ನು ನಮ್ಮ ಮನಸ್ಸು ಇಷ್ಟಪಡುತ್ತೆ, ಮನಸ್ಸು ಇದ್ದಲ್ಲಿಗೆ ಗುಣಗಳು ಬಂದು ಸೇರಿಕೊಳ್ಳುತ್ತೆ. ಈ ದ್ವಂದ್ವ ಉಂಟಲ್ಲ, ಇದನ್ನು ಪಾರಾಗೋದು ಹೇಗೆ? ನಮಗೆ ಬೇಕು ಅಂತ ನೀನು ಹೇಳಿದರೆ ಅದು ನಾವು ಹೇಳಿದ ಹಾಗಿಲ್ಲ. ಮನಸ್ಸು ಒಮ್ಮೆ ಸತ್ವಕ್ಕೆ, ಒಮ್ಮೆ ರಜಸ್ಸಿಗೆ, ಒಮ್ಮೆ ತಮಸ್ಸಿಗೆ ಒಲಿಯುತ್ತೆ. ಹಾಗೆ ಮನಸ್ಸು ಗುಣಕ್ಕೆ ಒಲಿಯುತ್ತೆ, ಗುಣ ಮನಸ್ಸನ್ನು ಆಕ್ರಮಿಸುತ್ತೆ. ಈ ಅನ್ಯೋನ್ಯ ಸಂತ್ಯಾಗ ಇದು ಹೇಗೆ ಸಾಧ್ಯ? ಇದನ್ನು ಎರಡನ್ನು, ಇದು ಒಂದನ್ನು ಬಿಟ್ಟು ಒಂದಿಲ್ಲ. ಗುಣ ಇದ್ದಲ್ಲಿ ಮನಸ್ಸಿಗೆ ಗುಣಗಳ ಸ್ಪರ್ಶ, ಗುಣಗಳಿಗೆ ಮನಸ್ಸಿನ ಸಹವಾಸ. ಹೀಗಿರುವಾಗ ಇದನ್ನು ಗೆಲ್ಲುವ ಮಾತು ಹೇಗೆ ಅಂತ ಸನಕಾದಿಗಳು ಚತುರ್ಮುಖನ ಹತ್ರ, ನಮಗೆ ಇದನ್ನು ಗೆಲ್ಲಬೇಕು ಅಂದರೆ ಏನು ಮಾಡಬೇಕು ನಾವು? ಒಂದು ದೃಷ್ಟಿಯಿಂದ ಅವರು ಪ್ರಶ್ನೆ ಹಾಕಿದ್ದು ಸರಿಯಲ್ವ? ಭಗವಂತನನ್ನು ನೋಡಲಿಕ್ಕೆ ಹೋದಾಗ ಅವನ ಭಗವಂತನ ದ್ವಾರಪಾಲಕರು ತಡೆದರು ಅಂತ ಸಿಟ್ಟು ಬಂತಲ್ಲ ಅವರಿಗೆ. ಈಗ ಅವರು ಸತ್ವಾದಿ ಗುಣಗಳನ್ನು ಗೆದ್ದಿದ್ದರೆ ಸಿಟ್ಟು ಬರಬಾರದಿತ್ತಲ್ವ? ಭಗವಂತನ ನಾಡಿನಲ್ಲಿ ಹೋಗಿ ಸಿಟ್ಟು ಗೆದ್ದು ಶಾಪ ಕೊಟ್ಬಿಟ್ರು. ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ ಅವರು, ಅದು ಬೇರೆ. ಹಾಗಾದರೆ ಒಮ್ಮೆಗೆ ಅವರಿಗೆ ಸಿಟ್ಟು ಬಂತು. ಇದನ್ನು ಪಾರಾಗುವ ಬಗೆ ಹೇಗೆ? ನಾವು ಗುಣವನ್ನು ಗೆಲ್ಲುವುದು ಹೇಗೆ, ಮನಸ್ಸನ್ನು ಗೆಲ್ಲುವುದು ಹೇಗೆ? ಎರಡು ಒಂದಕ್ಕೊಂದು ಹೊಂದಿಕೊಂಡಿದೆ. ಗುಣಗಳನ್ನು ಬಿಟ್ಟು ಮನಸ್ಸಿಲ್ಲ, ಮನಸ್ಸನ್ನು ಬಿಟ್ಟು ಗುಣಗಳಿಲ್ಲ. ಈ ಸಂಕೋಲೆಯನ್ನು ಬಿಡಿಸಿ ನಾವು ಸಾತ್ವಿಕರಾಗೋದು ಹೇಗೆ? ನಮಗೆಲ್ಲರಿಗೂ ಗೊತ್ತು, ನಾವು ಸಾತ್ವಿಕರಾಗೋದು ಪ್ರಯತ್ನ ಮಾಡೋದು ಕೂಡ ಸಾತ್ವಿಕರಾಗಲಿಕ್ಕೆ ಬರೋಲ್ಲ. ನಾವು ಸಾತ್ವಿಕರಾಗಬೇಕು ಅಂತ ಯೋಚನೆ ಮಾಡಿದ್ರೆ ಮರುಕ್ಷಣದಲ್ಲಿ ಕೆಟ್ಟ ಯೋಚನೆ ಬರುತ್ತೆ. ಬರಬಾರ್ದು ಬಂತದ್ದು, ಏನು ಮಾಡೋದು? ಹೀಗಾಗಿ ಮನಸ್ಸನ್ನು ನಮಗೆ ಬೇಕಾದಂತೆ ಶೇಪ್ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೇನು ಮಾಡಬೇಕು? ನೀವು ಹೇಳಬೇಕು ಅಂತ ಚತುರ್ಮುಖನ, ಯಾಕೆಂದರೆ ಈ ಜ್ಞಾನಿಗಳಲ್ಲಿ ಅವನೇ ಅಲ್ಲ ಮೊದಲಿಗೆ. ಅವನು ಚತುರ್ಮುಖ ಆದಿಜೀವ, ಎಲ್ಲ ಜೀವರುಗಳಿಗಿಂತ ಹೆಚ್ಚು ಜ್ಞಾನ ಇರತಕ್ಕವ ಅವನ ಹತ್ರ ಕೇಳಿ ತೀರ್ಮಾನ ಮಾಡೋಣ ಅಂತ. ಸರಿ ಹೋದರು, ಕೇಳಿದರು. ಅವಾಗ ಚತುರ್ಮುಖನೂ ಕೂಡ, ಇದು ಇನ್ನೊಂದು ದೊಡ್ಡ ನಾಟಕ. ಚತುರ್ಮುಖನೂ ಕೂಡ ಏವಂ ಪೃಷ್ಟ, ಹೀಗೆ ಸನಕಾದಿಗಳು ಹೇಳಿದಾಗ, ಇವನು ಯಾರು? ಮಹಾದೇವ, ದೇವತೆಗಳಲ್ಲೇ ದೊಡ್ಡ ದೇವತೆ, ಎಲ್ಲ ದೇವತೆಗಳಿಗಿಂತ ಪ್ರಧಾನನಾದವ. ಯಾರವ? ಸ್ವಯಂಭೂ ಭೂತಭಾವನ. ಅವನು ಸ್ವಯಂಭೂ. ಸ್ವಯಂ ಅಂದರೆ ಸ್ವತಂತ್ರನಾದ ನಾರಾಯಣ, ಅವನಿಂದ ಹುಟ್ಟಿದವ ಬ್ರಹ್ಮ. ಅವನು ಯಾರು? ನಾರಾಯಣನ ಮಗ, ಭೂತಭಾವನ, ಜಗತ್ತಿನ ಎಲ್ಲ ಜೀವಗಳಿಗೆ ಅಪ್ಪ. ಸೊ ಉಳಿದ ಎಲ್ಲ ಜೀವರು ಅವನಿಂದ ಕೆಳಗಿದ್ದಾರೆ, ನಾರಾಯಣ ಅವನ ಮೇಲಿದ್ದಾನೆ, ಇವನು ಮಧ್ಯದಲ್ಲಿದ್ದಾನೆ. ಬ್ರಹ್ಮನ ಮಕ್ಕಳು ಎಲ್ಲ, ಬ್ರಹ್ಮನಾರಾಯಣನ ಮಗ. ಸೊ ನಾರಾಯಣ ಅವನ ಮೇಲಿದ್ದಾನೆ, ಉಳಿದ ಎಲ್ಲ ಜೀವರು ಅವನಿಂದ ಕೆಳಗಿದ್ದಾರೆ. ಅದೇ ಸ್ವಯಂಭೂ ಭೂತಭಾವನ. ಅವನು ಯೋಚನೆ ಮಾಡಿದಂತೆ, ಧ್ಯಾಯಮಾನ ಯೋಚನೆ ಮಾಡಿದ. ಅವ್ರು ಏನು ಉತ್ತರ ಕೊಡೋದು ಇವರಿಗೆ ಅಂತ. ನಾಧ್ಯ ಗಚ್ಚತ್ ಸ ಕರ್ಮಧಿ, ಪ್ರಶ್ನ ಬೀಜಂ ನಾಧ್ಯ ಗಚ್ಚತ್ ಸ ಕರ್ಮಧಿ. ಅವನಿಗೆ ಪ್ರಶ್ನ ಬೀಜಂ ಅಂದರೆ ಪ್ರಶ್ನೆಗೆ ಕಾರಣ ಅಲ್ಲ, ಪ್ರಶ್ನೆ ಯಾವುದರಿಂದ, ಪ್ರಶ್ನೆಗೆ ಕಾರಣವಾದ ಉತ್ತರ. ಈ ಪ್ರಶ್ನೆ ಬಂದದ್ದು ಉತ್ತರಕ್ಕೋಸ್ಕರ ಅಲ್ವಾ? ಏನು ಉತ್ತರ ಹೇಳುವುದು ಅಂತ ಹೇಳಿ ತೋಚದವರು ಹಾಗೆ ಮಾಡಿದಂತೆ ಚತುರ್ಮುಖನು. ಅಯ್ಯೋ ನಮಗೂ ಅಂದಾಜಾಗೋಲ್ಲಪ್ಪ ಇದು. ಮುಂದೆ ಇದೇನು ಅಂದರೆ, ಶಾಸ್ತ್ರಕಾರ ಎಲ್ಲರೂ ಹೇಳ್ತಾರೆ, ಚತುರ್ಮುಖನಿಗೆ ಯಾವತ್ತೂ ಅಜ್ಞಾನ ಇಲ್ಲ. ಆಮೇಲೆ ನನ್ನ ಮಾತು ಯಾವತ್ತೂ ಸುಳ್ಳಾದದ್ದಿಲ್ಲ.
ಅಂತ ಭಾಗವತಲ್ಲಿ ಚತುರ್ಮುಖನ ಹೇಳಿದ್ದಾರೆ. ಮತ್ತು ಭಗವಂತನ ವರ ಇದೆ, ನಿನಗೆ ಯಾವತ್ತೂ ಅಜ್ಞಾನದ ಆವರಣ ಇಲ್ಲ, ನೀನು ಏನು ಹೇಳಿದರೂ ನಿನಗೆ ಹೊಳೆಯುತ್ತೆ ಅಂತ. ಇಲ್ಲಿ ಮಾತ್ರ ಏಕೆಂದರೆ ಇದು ಭಗವಂತ ನಾನೇ ಉತ್ತರ ಕೊಡಬೇಕು ಅಂತ ಇಚ್ಛೆ ಪಟ್ಟ. ಹಾಗೆ ಬ್ರಹ್ಮದೇವರು ಬಾಯಿ ಹಾಕಬಾರ್ದು, ಭಗವಂತನಿಂದಲೇ ಉತ್ತರ ಬರಬೇಕು ಅಂತ ಇವರು ಹೇಳಿದ್ರು. ನನಗೂ ಹೊಳೆಯೋಲ್ಲಪ್ಪ ಅಂತ ಅಂದ್ರಂತೆ. ನಾಧ್ಯಗಚ್ಚತ್ ಏವಂ ಅಂದ ಅದನ್ನು ಅಚಿಂತಾಯಿತು, ಆದರೆ ನಾಧ್ಯಗಚ್ಚತ್ ಅವನು ಯೋಚನೆ ಮಾಡಿದರೆ ಯೋಚನೆ ಹೊರಗೆ ಮಾಡಿದ ಎಲ್ಲ ಅಚಿಂತೆಯದಿವ ನಾಧ್ಯಗಚ್ಚದಿವ. ಅಯ್ಯೋ ನನಗೆ ಅರ್ಥ ಆಗೋಲ್ಲಪ್ಪ ಅಂತ. ಯಾಕೆ ಅಂದರೆ ಅವನು ಗೊತ್ತಿಡಿದವರ ಕರ್ಮಧೀಹಿ. ಇದಕ್ಕೆಲ್ಲ ಕಾರಣ ಏನಪ್ಪ? ಕಾರಣ ಅವರವ್ರು ಮಾಡಿದ ಕರ್ಮ. ಇದು ಸಾಮಾನ್ಯ ಉತ್ತರ. ಇದು ಅವನ ನನಗೆ ಕಾರಣ, ಅವನ ಹಿಂದಿನ ಕರ್ಮಕ್ಕೆ ತಕ್ಕ ಇಲ್ಲಿ ಒಳ್ಳೆಯ ಬುದ್ಧಿ ಬಂತು, ಕೆಟ್ಟ ಬುದ್ಧಿ ಬಂತು, ಏನೇನೋ ಬಂತು. ಅದಕ್ಕೆ ಕಾರಣ ಅವನು ಮಾಡಿದ ಕರ್ಮ ಅಂತ ನನಗೆ ಅಷ್ಟೇ ತೋರೋದಪ್ಪ, ಇದಕ್ಕಿಂತ ಹೆಚ್ಚು ನನಗೂ ತೊಳೆಯೋದಿಲ್ಲ ಅಂತ ಹೊಳೀತದೆ ಅವನಿಗೆ. ಬೇಕು ಅಂದರೆ ಭಗವಂತ ಬಂದು ಹೇಳಿ ಅವರಿಗೆ ಅಂತ ಇಚ್ಛೆಯಿಂದ ಅವನು ಇದೆಲ್ಲ ಅವರವರ ಕರ್ಮ. ಈ ಸಾಮಾನ್ಯ ಎಲ್ಲರೂ ಮಾತಾಡೋದು ಹಾಗೆಲ್ಲ, ನಾವು ಮಾಡಿದ ಕರ್ಮ ಏನು ಮಾಡಲಿಕ್ಕೆ ಬರುತ್ತೆ? ನಾ ಮಾಡಿದ ಕರ್ಮ ಬಲವಂತವಾದರೆ ನೀವು ಮಾಡುವುದೇನೋ ದೇವ ಅಂತ ದೇವರಿಗೆ ನಿನಗೇನು ಮಾಡಲಿಕ್ಕೆ ಬರುತ್ತೆ? ನಾವು ಮಾಡಿದ್ದನ್ನು ನಾವು ಅನುಭವಿಸ್ತೇವೆ ಅಂತ. ಇದು ಒಂಥರ ಎಸ್ಕೇಪಿಸಮ್. ಆದರೆ ಕರ್ಮ ಮಾಡಿದ್ದಾರೆ, ಅದನ್ನು ಅನುಭವಿಸ್ತಾ ಇದ್ದಾರೆ, ಏನು ಮಾಡಲಿಕ್ಕಾಗತ್ತೆ ಅಂತ. ಕರ್ಮಧೀಹಿ ಅಂತ ಇದು ಮೇಲುನೋಟದ ಅರ್ಥ. ಇಡೀ ಈ ಕಥೆ ಉಂಟಲ್ವ, ಇದು ಗುಹ್ಯ ಭಾಷೆಯಲ್ಲಿದೆ. ಭಗವಂತ ಯಾವಾಗಲೂ ಪರಮಾರ್ಥ ಸತ್ಯವನ್ನು ವ್ಯಕ್ತ ಭಾಷೆಯಲ್ಲಿ ಹೇಳುವುದಿಲ್ಲ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಏನು ಅಂದರೆ ವೇದವೇ ಹೇಳುತ್ತೆ, ದೇವತೆಗಳು ಯಾವಾಗಲೂ ಇಂಡೈರೆಕ್ಟಾಗಿ ಹೇಳ್ತಾರೆ, ಯಾವುದೇ ವಿಷಯವನ್ನು ಸ್ಪಷ್ಟವಾಗಿ ಹೇಳುವುದಿಲ್ಲ. ಯಾಕೆಂದರೆ ನಿಮ್ಮ ಯೋಗ್ಯತೆ ತಕ್ಕಂತೆ ನೀವು ಅರ್ಥ ಮಾಡಿಕೊಳ್ಳಿ. ನಾವು ನ್ಯೂಸ್ ಪೇಪರ್ನ ಹಾಗೆ ಸ್ಪಷ್ಟ ಹೇಳೋಲ್ಲ. ಅದು ಭಗವಂತನಿಗೆ ಪರೋಕ್ಷಂ ಮಮಚ ಪ್ರಿಯಂತ ಇದೇ ಕೃಷ್ಣನೇ. ನನಗೂ ಯಾವುದೇ ವಿಷಯವನ್ನು ನಿಗೂಢವಾಗಿ ಗುಹ್ಯವಾಗಿ ಹೇಳುವುದು ನನಗೆ ಇಷ್ಟ. ಅದನ್ನು ಪೇಪರ್ನಲ್ಲಿ ಬಿಚ್ಚಿ ಹೇಳುವುದು, ನಾನು ನಿನ್ನೆ ಹೇಳಿದಾಗೆ ಸೋಪು ಬಾಕ್ಸಿನ ಮೇಲೆ ನಿಂತು ಬಸ್ ಸ್ಟ್ಯಾಂಡ್ನಲ್ಲಿ ಘೋಷಣೆ ಮಾಡುವುದು, ಅದು ತಲೆ ಇದ್ದವ್ರು ಮಾಡೋ ಕೆಲಸ ಅಲ್ಲ. ಹಾಗಾಗಿ ಅತ್ಯಂತ ಇವನು ಕರ್ಮಧೀಹಿ ಅಂದರೆ ಏತದ್ ಬ್ರಹ್ಮ ಏತತ್ ಸತ್ಯಂ ಏತತ್ ಕರ್ಮ ಏಷ ಪಂಥಾಹ. ಕರ್ಮ ಅಂದರೆ ಅದು ಕರ್ಮ ಅಂದರೆ ನಮ್ಮ ಕೈಯಲ್ಲಿ ಕರ್ಮ ಮಾಡಿಸುವ, ಕರೋತಿ ಮಾತೀಚ, ಜ್ಞಾನಪೂರ್ವಕವಾಗಿ ಎಲ್ಲ ಕೆಲಸವನ್ನು ಮಾಡುವ ಭಗವಂತನಲ್ಲಿ ಮನಸ್ಸನ್ನಿಟ್ಟ ಅಂತ ಅರ್ಥ. ಇದು ಗುಹ್ಯ ಭಾಷೆ. ಎದುರಿನಲ್ಲಿ ಎಲ್ಲ ಅವರವರ ಕರ್ಮಪ್ಪ, ನಾ ಏನು ಹೇಳೋದು ಅಂತ ಅಂದ್ಬಿಟ್ಟು. ಕರ್ಮ ಅಂದರೆ ನಮ್ಮ ಕೈಯಿಂದ ಕರ್ಮ ಮಾಡಿಸುವ ಭಗವಂತ, ಅವನಲ್ಲಿ ಮನಸ್ಸಿಟ್ಟ ಭಗವಂತ. ನೀನು ಬಂದು ಉತ್ತರ ಹೇಳಬೇಕು, ನಿನ್ನ ಇಚ್ಛೆ ಅಲ್ವ, ನೀನೇ ಬಂದು ನಾನು ಹೇಳೋಲ್ಲ ಅಂತ ಕೂತಾಡು. ಹಾಗೆ ಅದು ಪೂರ್ತಿ ರಹಸ್ಯ ಭಾಷೆಯಲ್ಲಿ ಆ ಗ್ರಂಥ ಹೋಗುತ್ತೆ. ಸರಿ, ಅಷ್ಟಾದ ಕೂಡಲೇ ಅವನು ಸಮಾಮ ಚಿಂತೆಯತ್ತು ದೇವ. ಏನು ಮಾಡೋದು? ನಾನು ದೇವರನ್ನು ಪ್ರಾರ್ಥನೆ ಮಾಡೋಣ, ದೇವರು ಏನು ಹೇಳ್ತಾನೆ ನೋಡೋಣ ಅಂತ ಅಲ್ಲಿ ಕೂತು ದೇವರನ್ನು ಧ್ಯಾನ ಮಾಡಿದ. ದೇವರನ್ನು ಧ್ಯಾನ ಮಾಡಿದಾಗ ಏನಾಯಿತು? ಮುಂದೆ ಧ್ಯಾನ ಮಾಡಿದಾಗ ಕೃಷ್ಣ ಹೇಳ್ತಾನೆ, ನಾನು ತಸ್ಯಾಹಂ ಹಂಸರೂಪೇಣ ಸಮೀಪಂ ಅಗಮಂ ತದ ಅಂತ. ಅವನು ನನ್ನನ್ನು ಧ್ಯಾನ ಮಾಡಿದ. ಕೃಷ್ಣ ಭಗವಂತ ನೀನೇ ಬಂದು ಉತ್ತರ ಕೊಡಬೇಕು ಇವರಿಗೆ, ನಿನ್ನ ಸಂಕಲ್ಪ ಅದು, ನಿನ್ನಿಂದ ಆವಿಷ್ಕಾರ ಆಗಬೇಕು ಸತ್ಯ ಇವತ್ತು, ನಾನು ಏನು ಹೇಳೋದಿಲ್ಲ ಅಂತ ಕೂತುಬಿಟ್ಟ. ಆಗ ಭಗವಂತ ತಸ್ಯ ಹಂಸರೂಪೇಣ ಸಮೀಪಂ ಅಗಮಂ. ಆಗ ಅವರಿಗೂ ಯಾರು ಅಂತ ಗೊತ್ತಾಗಬಾರ್ದು. ಅದು ಚತುರ್ಮುಖನೇ ಗೊತ್ತಿದೆ, ಭಗವಂತ ನಾನು ಪ್ರಾರ್ಥನೆ ಮಾಡಿದ್ದಾನೆ ಅವನು ಬಂದದ್ದು ಅಂತ. ಸನಕಾದಿಗಳಿಗೆ ಯಾರು ಅಂತ ಗೊತ್ತಾಗೋಲ್ಲ. ಹಂಸದ ಹಾಗೆ ಈ ಹಂಸ ಅನ್ನುವ ಶಬ್ದವನ್ನು ಯಾಕೆ ಬಳಸಿದ್ರು? ಭಗವಂತ ಹಂಸನಾಗಿ ಯಾಕೆ ಬಂದ? ಇಲ್ಲಿ ಬಂದದ್ದೇನು ನೋಡಿ, ಶುದ್ಧವಾದ ಸತ್ವ. ಶುದ್ಧವಾದ ಸತ್ವ ಅಂದರೆ ಪ್ಯೂರ್ ವೈಟ್, ಕಲೆಯೇ ಇರಬಾರ್ದು, ಅದು ಹಂಸ. ಹಂಸಲ್ಲಿ ಬಿಳಿ ಅಂದರೆ ಬಿಳಿಯೇ, ಆಲ್ ವೈಟ್. ಸರ್ವಶುಕ್ಲ ಸರಸ್ವತಿ ವಿದ್ಯೆ ಆಲ್ ವೈಟ್ ಹಂಸ. ಆದ್ದರಿಂದ ಅಲ್ಲಿ ಗೃಧ್ರಗಳು ಹಂಸಗಳು ಅಂತಂದು ಹೇಳಿದ್ದಾರೆ. ಯಾರು ಜ್ಞಾನಿಗಳು ಅವರು ಹಂಸಗಳು. ಅಂದರೆ ಭಗವಂತ ಹಂಸ ಯಾಕೆ ಗೊತ್ತಾ? ಹಂತಿ ಸರತೀತಿ ಚ ಹಂಸ ಸಾರತ್ವಾತ್ ಸಹ ಹಂತೀತಿ ಹಂ. ಎಲ್ಲ ದೋಷಗಳನ್ನು ನಾಶ ಮಾಡಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಒಂದು ವಸ್ತು, ಆದ್ದರಿಂದ ಅವನಿಗೆ ಹಂಸ ಅಂತ ಹೆಸರು. ಹಂಸ ಗಾಯತ್ರಿ ಕೇಳಿದ್ದೀರಿ ನೀವು. ಹಂಸ ಶುಚಿಷತ್ ವಸುರ ಅಂತರಿಕ್ಷ ಸದ್ಧೋತ ವೇದಿಷತ್ ಅತಿಥಿರ್ದುರೋಣ ಸತ್ ನೃಷದ್ವರ ಸದೃತ ಸದ್ವ್ಯೋಮ ಸದಬ್ಜಾ ಗೋಜಾ ಋತಜ ಅದ್ರಿಜ ಋತಂ ಬೃಹತ್. ಇದು ಹಂಸ ಗಾಯತ್ರಿ. ಹಾಗಾಗಿ ಹಂಸರೂಪಿಯಾದ ಭಗವಂತನ ವರ್ಣನೆ. ಹಂಸ ಶುಚಿಷತ್ ಅಂತ. ಹಂಸನಾಮಕರಾದ ಭಗವಂತ ಯಾವಾಗಲೂ ವಾಯುದೇವರಲ್ಲಿ ಕೂತಿದ್ದಾರೆ. ಶುಚಿಯಿಂದ ನಿತ್ಯ ಸ್ವಚ್ಛವಾಗಿರ್ತಕ್ಕ ವಾಯುದೇವರು.
ವಾಯುದೇವರಲ್ಲಿ ಹಂಸ ರೂಪದಿಂದ ಕೂತಿದ್ದಾನೆ. ಹಾಗಾಗಿ ನಮಗೆ ಉಪದೇಶ ಕೊಡಬೇಕಾದ್ದು ವಾಯುತತ್ವದ ಮೂಲಕ, ಗುರು ಮೂಲಕ. ಅದಕ್ಕೆ ಭಗವಂತ ಹಂಸರೂಪದಿಂದ, ಹಂಸರೂಪಿ ತಸ್ಯಾಹಂ ಹಂಸರೂಪೇಣ ಸಮೀಪಂ ಅಗಮಂ ತದ ಸಕಾಶಂ, ನಾನು ಹಂಸವಾಗಿ, ಹಂಸ ಪಕ್ಷಿಯಾಗಿ ಅಲ್ಲಿ ಹೋದೆ. ಹೋದಾಗ ಬ್ರಹ್ಮದೇವರಿಗೆ ಗೊತ್ತಿದೆ, ಅವ್ರು ಮಾತಾಡಲಿಲ್ಲ. ಈ ಸನಕಾದಿಗಳಿಗೆ ಕುತೂಹಲ, ಇದೇನು ನೀನು ಬಂದ ಅಂತ, ಯಾರಪ್ಪ ನೀನು ಅಂತ ಹೋಗಿ ಗೌರವದಿಂದ ಗೌರವ ಕೊಟ್ಟು ಮಾತಾಡಿಸಿದ್ರು. ಯಾರು ಗೊತ್ತ, ಅಲ್ಲಪ್ಪ ನೀನು ಯಾರು, ನಾವು ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೋದು, ನೀನು ಏನು ಬಂದಿ, ನೀನು ಯಾರು ಅಂತ ಕೇಳಿಕೊಂಡದ್ದು. ಬ್ರಹ್ಮದೇವರು ಅವರೊಟ್ಟಿಗೆ ಹೋದರು, ಅವರು ಕೈ ಮುಗಿದು ನಿಂತರು, ಏನು ಪ್ರಶ್ನೆ ಕೇಳಲಿಲ್ಲ. ಅವರು ಗೊತ್ತಿಲ್ಲದವರಾಗಿ ನಿಂತುಬಿಟ್ಟರು. ಬ್ರಹ್ಮಾಂಡಂ ಪುರಸ್ಕೃತ್ಯ ಪಪ್ರಚ್ಛು, ಸರಿ ನೀನು ಯಾರಪ್ಪ ಅಂತ ಸನಕಾದಿಗಳು ನಿಜವಾಗಿ ಕನ್ಫ್ಯೂಷನ್ನಲ್ಲಿ ಕೇಳಿದ್ದು. ಬ್ರಹ್ಮ ಏನು ಗೊತ್ತಿದ್ದರೂ ಗೊತ್ತಿಲ್ಲದವರಂತೆ ಅವರೊಟ್ಟಿಗೆ ನಿಂತುಬಿಟ್ಟ. ಇಷ್ಟೆಲ್ಲ ಆದಾಗ ಅವನು ಹಂಸ ಉತ್ತರ ಕೊಡಬೇಕಲ್ಲ. ಅವನು ಹೇಳ್ತಾನೆ, ವಸ್ತುನಃ ಯದ್ಯನಾನಾತ್ವಂ ಆತ್ಮನಃ ಪ್ರಶ್ನ ಈದೃಶಃ ಕಥಂ ವೋ ಘಟತೆ ವಿಪ್ರಾಹ. ಅಲ್ಲಪ್ಪ ನೀವು ಯಾರು ಅಂತ ನನ್ನ ಪ್ರಶ್ನೆ ಹಾಕಿದ್ರಲ್ವ, ತಪ್ಪಲ್ವ ಈ ಪ್ರಶ್ನೆ ಅಂತ. ಎಲ್ಲ ಇದೇನು ಕತೆ, ಕೇಳಬಾರ್ದ? ಅದು ಎಷ್ಟು ವಿಶಿಷ್ಟ ನೋಡಿ. ಏನು ವಸ್ತುನಃ ಯದ್ಯನಾನಾತ್ವಂ. ಅವನು ಹೇಳ್ತಾನೆ, ಜಗತ್ತಿನಲ್ಲಿ ಬ್ರಹ್ಮದೇವರ ನಮಸ್ಕಾರ ಮಾಡುವ ವಸ್ತು ಎರಡಿಲ್ಲ, ಒಂದೇ ಇರುವುದು ನಾರಾಯಣ. ಮತ್ತೆಲ್ಲ ಅವನ ಜೂನಿಯರ್ ಅಲ್ವ. ಸೊ ಚತುರ್ಮುಖನು ನಮಸ್ಕಾರ ಮಾಡಬೇಕಾದ ವಸ್ತು ಒಂದೇ ಇರುವುದು. ಹಾಗಿರುವಾಗ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದರು, ಮತ್ತು ನಾನು ಯಾರು, ನಿಮ್ಗೆ ಯಾಕೆ ಸಂಶಯ ಬಂತು? ವಾಕ್ಯಾರ್ಥವೇ ವಸ್ತುನಃ ಯದ್ಯನಾನಾತ್ವಂ ಆತ್ಮನಃ. ಆ ಭಗವಂತ, ಅದು ವಸ್ತು ಅಂತಂದರೆ ಭಗವಂತ. ಅದು ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ. ಭಾಗವತಲ್ಲಿ ಬಹಳ ವಸ್ತು ಅಂತಂದರೆ ನಾವುಗಳೆಲ್ಲ ವಸ್ತುಗಳೇ ಅಲ್ಲ. ಎಲ್ಲರ ಒಳಗೆ ವಾಸ ಮಾಡಿ ತುದತಿ ಪ್ರೇರಣೆ ಮಾಡುವನಿದ್ದಾನಲ್ಲ, ಅವನು ವಸ್ತು. ಹಾಗಾಗಿ ಅಂಥದ್ದು ಒಂದೇ ಇರೋದು. ಚತುರ್ಮುಖನನ್ನು ಪ್ರೇರಣೆ ಮಾಡಿ ಚತುರ್ಮುಖ ಬಂದು ಅಡ್ಡ ಬಿದ್ದ ನಿಮ್ಮೊಟ್ಟಿಗೆ ನನಗೆ, ಅದು ಯಾಕೆ ನಮಸ್ಕಾರ ಮಾಡಿದ? ಒಂದು ವೇಳೆ ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ದರೆ ಅಲ್ಲೇ ಚತುರ್ಮುಖ ನಮಸ್ಕಾರ ಹೇಗೆ ಮಾಡಿದ? ಚತುರ್ಮುಖ ನಮಸ್ಕಾರ ಮಾಡುವನು ಇರೋದು ಒಬ್ಬನೇ, ಬೇರೆ ಯಾರಿಗೂ ನಮಸ್ಕಾರ ಮಾಡೋಲ್ಲ. ಹಾಗಿರುವಾಗ ವಸ್ತುನಃ ಆತ್ಮನಃ ಚತುರ್ಮುಖ ನಮಸ್ಕಾರ ಮಾಡತಕ್ಕ ಪರವಸ್ತುಗೂ ಅನಾನಾತ್ವ ಅದು ಎರಡಿಲ್ಲ, ಒಂದೇ ಇರುವುದು. ಹಾಗಿರುವಾಗ ಅವನು ಬಂದು ನಮಸ್ಕಾರ ಮಾಡಿದ, ನಿಮಗೆ ಸಂಶಯ ಬಂತು ನಾನು ಯಾರು ಅಂತ. ಚತುರ್ಮುಖ ನಮಸ್ಕಾರ ಮಾಡೋದು ಯಾರಿಗೆ? ಅವನು ನಾನು ಅಷ್ಟೇ ಆಗೋಯ್ತು. ನಿಮ್ಮನ್ನ ಪ್ರಶ್ನೆ ಉತ್ತರ ಬಂತಲ್ಲ. ಚತುರ್ಮುಖನೇ ನಮಸ್ಕಾರ ಮಾಡಿ ಉತ್ತರ ತೋರಿಸಿಕೊಟ್ಟ. ಆಮೇಲೆ ಪ್ರಶ್ನೆ ಈದೃಶಃ ಕಥಂ ವಾ ಘಟತೆ. ನೀವು ಈ ಥರ ದಡ್ಡರಾಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ, ಹೇಗೆ ಕೊಡುತ್ತೆ ಅದು? ಹಾಗಲ್ಲಪ್ಪ, ಚತುರ್ಮುಖ ನಿನಗೆ ನಮಸ್ಕಾರ ಹೌದು, ಭಗವಂತನೇ. ಅಥವಾ ಅನೇಕ, ನಮಗೆ ಒಂದು ಸಂಶಯ, ಚತುರ್ಮುಖ ನನಗೆ ನಮಸ್ಕಾರ ಮಾಡುವವರು ಅನೇಕ ಮಂದಿ ಇದ್ದರೆ ಆವಾಗ ಬೇರೆಯವರಿಗೆ ನಮಸ್ಕಾರ ಮಾಡ್ಬೋದಲ್ವ? ಅಂದರೆ ಅವನು ಹೇಳ್ತಾನೆ, ಉಳಿದವರೆಲ್ಲ ಏನು ಹೇಳಿದೆ ನಾನು? ಉಳಿದವರೆಲ್ಲ ಚತುರ್ಮುಖನ ಮಕ್ಕಳು. ಹಾಗಾದರೆ ಉಳಿದವರು ಯಾರಿಗೂ ನಮಸ್ಕಾರ ಮಾಡೋದು ಸಾಧ್ಯ ಇಲ್ಲ. ಕಥಂಬ ಘಟತೆ ವಿಪ್ರಾಹ. ಮತ್ತು ನನಗೆ ನಮಸ್ಕಾರ ಮಾಡಿದರು ಅಂದರೆ ಬೇರೆ ಯಾರೂ ಚತುರ್ಮುಖ ನಮಸ್ಕಾರ ಮಾಡಲಿಕ್ಕೆ ಯೋಗ್ಯರಾದ ಇನ್ನೊಬ್ಬ ಜೀವನೇ ಇಲ್ಲ. ಅವನು ಎಲ್ಲರಿಗೆ ಅಪ್ಪ, ನನಗೆ ಮಾತ್ರ ಮಗ. ಹಾಗಾಗಿ ನಾವು ನಮಸ್ಕಾರ ಯಾರಿಗೆ ಮಾಡಬೇಕು? ಭಗವಂತನಿಗೊಬ್ಬನಿಗೆ. ಅವನು ನಮಸ್ಕಾರ ಮಾಡ್ದ ಅಂದಮೇಲೆ ಅವನು ಕಥಂಬ ಘಟತೆ ಪ್ರಶ್ನ. ಅದಕ್ಕೆ ಅವರು ಹೇಳ್ತಾರೆ, ಆದ್ದರಿಂದ ನೀವು ಈಗ ಪ್ರಶ್ನೆ ಮಾಡಿದಿರಿ ಅಲ್ವಾ, ಕೋ ಭವಾನಿತಿ ವಹ್ ಪ್ರಶ್ನ ವಾಚಾರಂಭ ನಿರರ್ಥಕ. ಇಷ್ಟು ಸ್ಪಷ್ಟವಾಗಿ ನಾನು ಯಾರು ಅಂತ ತಿಳ್ಕೊಳ್ಳುವ ತಾಕತ್ತಿಲ್ಲ, ನೀವು ಯಾರು ಅಂತ ಪ್ರಶ್ನೆ ಮಾಡ್ತೀರಿ. ಇದು ಬರೀ ಬಾಯಿ ಬಡಕತನ, ವ್ಯರ್ಥವಾದ ಪ್ರಶ್ನೆ. ನಾನು ಯಾರು ಅನ್ನೋದು ಸ್ಪಷ್ಟವಾಗಿದೆ. ನೀವು ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ಅಷ್ಟಾದ ವೇಳೆ ಗೊತ್ತಾಯ್ತು ಅವರಿಗೆ. ಆಯಿತು, ಭಗವಂತ ಚತುರ್ಮುಖ ನಿಮಗೆ ನಮಸ್ಕಾರ ಮಾಡಿದ ಅಂದಮೇಲೆ ನೀವು ನಾರಾಯಣನ ಅವತಾರ ಅಂತ ಈಗ ತಿಳಿಯಿತು. ಅದು ತಿಳಿಬೇಕಾದ್ರೆ ಸ್ವಲ್ಪ ಹೊತ್ತು ತಿಳಿಯಿತು, ಈಗ ತಿಳಿಯಿತು ನೀನು ನಾರಾಯಣ ಅಂತ. ಆಮೇಲೆ ಇನ್ನೊಂದು ವಿಷಯ ಹೇಳ್ತಾನೆ ಅವ, ಏನು ಅಂದರೆ ಮನಸ ವಚಸ ದೃಷ್ಟ್ಯ ಗೃಹ್ಯತೆ ಅನ್ಯೈರಪಿ ಇಂದ್ರಿಯೈ ಅಹಮೇವನ ಅಹಮೇವನ ಮತ್ತು ಅನ್ಯತೀತಿ ತದ್ವಿದ್ಯಧ್ವಂ ಬುದ್ಧ್ಯಧ್ವಂ ಮಂಜಸ. ಈಗ ಇನ್ನೊಂದೇನು ಗೊತ್ತುಂಟ,
ಈ ಹೊರಗಿನ ಪ್ರಪಂಚಕ್ಕೆ ನಾನು ಆಗ ಹೇಳಿದೆ, ರಾವಣ ಕೃಷ್ಣ ರಾಮನನ್ನು ಕಂಡ, ಕಂಸ ಕೃಷ್ಣನನ್ನು ಕಂಡ, ಅದು ಕಾಣಿಕೆಯೇ ಅಲ್ಲ. ಯಾಕೆಂದರೆ ಯಥಾರ್ಥ ಜ್ಞಾನ ಬರಲಿಲ್ಲ ಅವರಿಗೆ, ಏನನ್ನೋ ನೋಡಿ ಏನೋ ಅಂತ ತಿಳ್ಕೊಂಡ್ರು. ಸೊ ನಿಜವಾದ ಜ್ಞಾನ ಮನಸ ವಚಸ, ಮನಸ್ಸಿನಲ್ಲಿ ನೀವು ಚಿಂತನೆ ಮಾಡಿದರೆ ಅದು ಧ್ಯಾನ, ಅದು ಮೆಂಟಲ್, ಅದು ಮತ್ತು ಇದೆ ವೃತ್ತಿಜ್ಞಾನ. ನಾನು ಕಾಣೋಲ್ಲ. ವಚಸ ಮಾತಿನಲ್ಲಿ ಎಷ್ಟು ಮಾತು ಕೇಳಿದರೂ ಭಗವಂತನ ಅರಿವು ಬರೋಲ್ಲ. ದೃಷ್ಟಿಯ ನೋಡಿದರು ಅದು ದೇವರನ್ನು ನೋಡಿದ್ದಲ್ಲ ಅವರು, ಯಾಕಂದರೆ ಅವರಿಗೆ ದೇವರನ್ನು ಭಾವನೆಯೇ ಬರಲಿಲ್ಲ. ಹಾಗೆಯೇ ಇನ್ನು ಬೇರೆ ಬೇರೆ ಅನ್ಯೈಹಿ ಇಂದ್ರಿಯೈಹಿ, ಯಾವ ಇಂದ್ರಿಯ ಹೊರಗಿನ ಇಂದ್ರಿಯಗಳ ಮೂಲಕ ಮನುಷ್ಯ ಏನು ಗ್ರಹಣ ಮಾಡ್ತಾನೆ ಅದು ನಾನಲ್ಲ, ಅದು ನನ್ನ ಅರಿವಲ್ಲ, ಅದು ನೀವೇನೋ ತಿಳ್ಕೊಳ್ತೀರಿ. ಮತ್ತು ಮತ್ತೋ ಅನ್ಯತ್, ಅದು ಅಲ್ಲಿಯೂ ಹಾಗೆ ಬಹಳ ಗುಹ್ಯ ಭಾಷೆ ಇದು. ಅಹಮೇವ ನಮ್ಮತ್ತೋನ್ಯತ್, ಅದು ನಾನೇ, ನನಗಿಂತ ಬೇರೆಯದು ಯಾವುದೂ ಇಲ್ಲ ಅಂತ ಒಂದರ್ಥ. ಅಹಮೇವ ನಾ, ಅದು ನಾನು ಅಲ್ಲವೇ ಅಲ್ಲ. ಮತ್ತು ಮತ್ತೋ ಅನ್ಯತ್, ಅದನ್ನು ಈ ಹೊರಗಣ್ಣಿಗೆ ಕಾಣುವಂಥದ್ದು ನನ್ನ ರೂಪ ಅಲ್ಲ. ಆದ್ದರಿಂದ ನಿಮ್ಮ ಹೊರಗಣ್ಣಿಗೆ ನಾನು ಹಂಸವಾಗಿ ಕಾಣಿದೆ ಅಲ್ಲ, ಒಳಗಣ್ಣಿನಿಂದ ನೋಡಿ ನಾನು ಯಾರು ಅಂತ. ಒಳಗಣ್ಣಿನ ನೋಡಿದ್ರೆ ಗೊತ್ತಾಗುತ್ತೆ ನಾನು ನಾರಾಯಣ ಅನ್ನೋದು ಗೊತ್ತಾಗುತ್ತೆ. ಹೊರಗಣ್ಣಿಗೆ ಬರೀ ಹಂಸ ಕಾಣೋದು. ಅದೇ ಹೊರಗಣ್ಣಿನಿಂದ ನೋಡುವವರಿಗೆ ನಾನು ಕಾಣಿಸೋಲ್ಲ. ಅದು ಬುದ್ಧಿತ್ವಂ ಮಂಜಸ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ನಿಮಗೆ ಹೊರಗಣ್ಣಿಗೆ ಕಂಡದ್ದು ಸತ್ಯ ಅಲ್ಲ, ಒಳಗಣ್ಣು ತೆರೆದು ನೋಡಿ. ಅದಕ್ಕೆ ನಾವು ನೋಡಿ, ಹೊರಗಣ್ಣು ಅದು ಹೊರಗಿಂದ ಹೊರಗೆ ಸತ್ಯವನ್ನು ಎಂದೂ ತಿಳಿಸೋಲ್ಲ. ಹೊರಗಣ್ಣು ಎಲ್ಲರಿಗೂ ಇರುತ್ತೆ, ಕಣ್ಣಿದ್ದವರಿಗೆ ಅದು ಇರೋದಿಲ್ಲ, ಕೆಲವರಿಗೆ ಅದು ಬೇರೆ. ಕಣ್ಣಿದ್ದವರಿಗೆ ಹೊರಗಣ್ಣು ಇರುತ್ತೆ. ಅದರಿಂದ ಏನು ಹೊರಗಿಂದ ಏನು ಕಾಣುತ್ತೆ ಅಷ್ಟೇ. ಈಗ ಯಾರೇ ನನ್ನ ಒಳಗಿದ್ದದ್ದು ನನಗೆ ಕಾಣೋಲ್ಲ, ನಿಮ್ಮ ಒಳಗಿದ್ದದ್ದು ನನಗೆ ಕಾಣೋದಿಲ್ಲ. ಹೊರಗಣ್ಣು ಹೊರಗಿನಿಂದ ನಿಮ್ಮ ವೇಷ ಭೂಷಣ, ನೀವು ಹಾಕಿದ ಅಂಗಿ ಕೋಟು ಸೀರೆ ಇಷ್ಟೇ ಕಾಣೋದು. ನಿಮ್ಮ ವ್ಯಕ್ತಿತ್ವ ಗೊತ್ತಾಗೋಲ್ಲ ಹೊರಗಣ್ಣಿಗೆ. ಅದು ವ್ಯಕ್ತಿತ್ವ ವೇಷಭೂಷಣದಿಂದ ಊಹೆ ಅವರು ಒಳ್ಳೆ ಟ್ರಿಮ್ ಆಗಿ ಬಂದಿದ್ದಾರೆ, ದೊಡ್ಡ ಮನುಷ್ಯ ಇರಬೇಕು ಅಂತ. ವಸ್ತುತಃ ಒಳಗಿನ ವ್ಯಕ್ತಿತ್ವ ಕಣ್ಣಿಗೆ ಕಾಣೋಲ್ಲ, ಅದು ಹೊರಗಿಂದ ಹೊರಗೆ. ಅದಕ್ಕಿಂತ ಒಳಗೆ ಒಂದು ಒಳಗಣ್ಣು ಅಂತ ಉಂಟು. ಒಳಗಣ್ಣು ಅಂತಂದರೆ ಅದು ಒಬ್ಬ ವ್ಯಕ್ತಿಯನ್ನು ನೋಡಿ ಅದರಿಂದ ಕಲ್ಪಿಸಿಕೊಳ್ಳುವ ವ್ಯಕ್ತಿತ್ವ. ಅದು ಕೂಡ ಸತ್ಯ ಆಗಿರಬೇಕಾಗಿಲ್ಲ. ಈ ಕವಿಗಳು ವರ್ಣನೆ ಮಾಡ್ತಾರಲ್ಲ, ಅವರಿಗೆ ಹೊರಗಣ್ಣಿಗಿಂತ ಜೋರು ಒಳಗಣ್ಣು ಕೆಲಸ ಮಾಡುತ್ತೆ. ಈ ಒಳಗಣ್ಣು ಇಲ್ಲದೇ ಇದ್ದವರಿಗೆ ಅದು ಗೊತ್ತಾಗೋಲ್ಲ. ಅಂದರೆ ಅವರು ಕವಿಗಳು ಅವ್ರಿಗೆ ಏನೇನೋ ಕಾಣುತ್ತೆ. ಅದು ಕಣ್ಣು ನೋಡಿದರೆ ಅದು ಕಮಲದ ಹೆಸರಿನ ಹಾಗೆ, ಮೀನಿನ ಹಾಗೆ. ಅದು ಅವರು ವೆಜಿಟೇರಿಯನ್ ಆದರೆ ಕಮಲದ ಹೆಸರಿನ ಕಾಣುತ್ತೆ. ನಾನು ವೆಜಿಟೇರಿಯನ್ ಆದರೆ ಹುಡುಗಿಯರ ಕಣ್ಣು ನೋಡಿದರೆ ಮೀನಿನ ಹಾಗೆ, ಪುಣ್ಯಕ್ಕೆ ತಿನ್ನೋಲ್ಲ ಅವರು, ಮೀನಿನ ಹಾಗೆ ಕಾಣುತ್ತೆ. ಆಮೇಲೆ ಮೂಗು ನೋಡಿದರೆ ಇದರದ್ದು ಸಂಪಗೆಯ ಮೊಗ್ಗಿನ ಹಾಗೆ ಕಾಣುತ್ತೆ. ಹಲ್ಲು ನೋಡಿದರೆ ದಾಳಿಂಬದ ಹಾಗೆ. ಇದು ಹೇಗೆ ಕಂಡಿತು? ಇದು ಒಳಗಣ್ಣು. ಒಳಗಣ್ಣಿನಲ್ಲಿ ಯಾರಿಗೆ ಒಳಗಣ್ಣು ಭ್ರಮೆಯ ಲೋಕದಲ್ಲಿ ಒಯ್ಯುತ್ತೋ ಅದು ಕಾವ್ಯ. ಕಾವ್ಯ ಅಂದರೆ ಹಿಂದೆ ಭ್ರಮೆಯ ಕಲ್ಪನೆಗಳು. ಅದು ಒಳಗಣ್ಣಿದೆ, ಕವಿಗಳಾದರು. ಆದರೆ ಅದಕ್ಕಿಂತ ಆಚೆ ಹೋಗಬೇಕು. ಅದಕ್ಕೆ ಅಂದರೆ ಇದು ಮಾನಸಿಕವಾದ ಕಲ್ಪನೆ ಒಳಗಣ್ಣು. ಮನಸ್ಸಿಗಿಂತ ಆಚೆ ಹೇಳಿದ್ರೆ ಮನಸ್ಸು ಸಾಯಬೇಕು. ಮನಸ್ಸು ಸ್ಥಗನ ಮಾಡಿದಾಗ ಇದರ ಆಚೆಗೆ ನಮ್ಮ ನಿಜವಾದ ಸ್ವರೂಪ ಒಂದು ಸತ್ಯವನ್ನು ಕಣ್ಣು ಮಾಡುತ್ತೆ. ಅದಕ್ಕೆ ಸತ್ಯವನ್ನು ತಿಳಿಯುವ ಕಣ್ಣು, ತಿಳಿಗಣ್ಣು ಅಂತ ಹೆಸರು ಅದಕ್ಕೆ. ಅದನ್ನೇ ಹೇಳೋದು, ನೀವು ತಿಳಿಗಣ್ಣು ತೆಗೆದು ನೋಡಿ. ನೀವು ಹೊರಗಣ್ಣಿನಿಂದ ಹಂಸ ಹಂಸ ಕೋ ಭವಾನ್, ನಿಮಗೆ ನಾನು ಒಳಗಣ್ಣು ಕೊಟ್ಟಿದ್ದೇನೆ, ಅದನ್ನು ತಿಳ್ಕೋಬೇಕಿತ್ತು. ನೀವು ಒಳಗಣ್ಣು ಬಿಟ್ಟು ಒಳಗಣ್ಣಿನಿಂದ ನೋಡಿ, ಆವಾಗ ನಾನು ಯಾರು ಅಂತ ಅರ್ಥ ಆಗತ್ತೆ ಅಂತ. ಕಡೆಗೆಲ್ಲ ಅರ್ಥ ಆಯಿತು, ಗೊತ್ತಾಯಿತು ಭಗವಂತ ನೀನು ಭಗವಂತನ ಅವತಾರ ಅಂತ ಗೊತ್ತಾಯಿತು. ನಮ್ಮ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡು. ಅವರೆಲ್ಲ ಹೀಗೆ ಅವರು ಪ್ರಶ್ನೆ ಹಾಕಿದ್ದನ್ನು ಜಾಡಿಸಿಬಿಟ್ಟ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡು ಅಂತ. ಅದಕ್ಕೆ ಅವರು ಹೇಳ್ತಾರೆ, ಕೃಷ್ಣ ಹಂಸರೂಪದಿಂದ ಹೇಳ್ತಾನೆ, ಹೌದು ನಿಮ್ಮ ಪ್ರಶ್ನೆ ಏನು? ಗುಣೇಶ್ವಾವಿಶತೆ ಚೇತಃ ಗುಣಾಶ್ಚೇತಸಿ ಚ ದ್ವಿಜಾಹ. ನಿಮಗೆ ಗುಣ ಅನ್ನೋದು ಮನಸ್ಸು ಗುಣವನ್ನು ಸೆಳೆಯುತ್ತೆ, ಗುಣ ಮನಸ್ಸಿನ ಮೇಲೆ ಆಕ್ರಮಣ ಮಾಡುತ್ತೆ. ಸೊ ಇದು ಒಂದನ್ನು ಒಂದು ಬಿಟ್ಟು ಇರೋದಿಲ್ಲ. ಇದನ್ನು ಹೇಗೆ ಗೆಲ್ಲುವುದು ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಅದಕ್ಕೆ ಹೇಳ್ತಾನೆ, ಜೀವಸ್ಯ ದೇಹೇ ಉಭಯಂ ಗುಣಾ ಚೇತಶ್ಚ ಯಾರು ಮದಾತ್ಮನಃ. ಒಂದು ಕೆಲಸ ಮಾಡಿ, ನೀವು ಮನಸ್ಸು ಗುಣಗಳ ಕಡೆಗೆ ಹೋಯ್ತಲ್ವ? ಹೌದು, ಹೋಗುತ್ತೆ. ಅದಕ್ಕೆ ಅದರಷ್ಟಕ್ಕೆ ಹೋಗು ಅಂದರೆ ಹೋಗುತ್ತೆ. ಅದು ನೀವು ಮನಸ್ಸನ್ನು ನನ್ನ ಕಡೆಗೆ ಹರಿಸಿ, ಆವಾಗ ಮನಸ್ಸಿಗೂ ನನಗೂ ಸಂಬಂಧ ಆಯಿತು, ಆ ಗುಣಗಳು ದೂರ ಹೋಗ್ತವೆ. ಮದಾತ್ಮನಃ ಮಯಿ ಆತ್ಮ ಮನಃ, ನನ್ನಲ್ಲಿ ಮನಸ್ಸು ಹರಿಸಿ, ಆವಾಗ ಯಾವ ನಿಮ್ಮ ಗುಣ ತೊಂದರೆ ಮಾಡ್ತೇನೆ ನೋಡ್ತೇನೆ, ಸತ್ವ ರಜಸ್ಸು ತಮಸ್ಸು. ನಾನು ತ್ರೈಗುಣ್ಯ ವರ್ಜಿತ,
ನನ್ನ ಕಡೆಗೆ ಮನಸ್ಸು ಹರಿಸಿ ಈ ಗುಣಗಳ ಪ್ರಭಾವ ದೂರ ನಿಲ್ಲುತ್ತೆ, ಮನಸ್ಸಿಗೆ ತೊಂದರೆ ಕೊಡೋದೇ ಇಲ್ಲ. ಮದಾತ್ಮನಃ ಮನಃ ಚೇತಸ್ಸ, ಎರಡಲ್ಲೂ ಚೇತಸ್ಸು ಮತ್ತು ಗುಣಗಳು. ಗುಣಾಹ ಚೇತಸ್, ಗುಣಗಳನ್ನು ಭಗವಂತನ ಅಧೀನ, ನಿಮ್ಮ ಅಧೀನ ಅಲ್ಲ ಅದು. ಆದ್ದರಿಂದ ನಾನು ಭಗವಂತನಿಗೆ ಅರ್ಪಿಸ್ತೇನೆ ಅಂತ ತೀರ್ಮಾನ ಮಾಡಿ ಗುಣಗಳು ಕಾಟ ಕೊಡೋಲ್ಲ. ಚಿತ್ತವನ್ನು ನಿಯಂತ್ರಿಸುವ ಭಗವಂತ, ಅವನಿಗೆ ಅರ್ಪಿಸಿ. ನಿಮ್ಮ ಮನಸ್ಸು ಗುಣಗಳು ಎರಡನ್ನೂ ಭಗವಂತನಿಗೆ ಅರ್ಪಿಸಿ. ಆವಾಗ ಜೀವಸ್ಯ ದೇಹೇ ಉಭಯಂ ಬಂದರು. ಜೀವನ ಎರಡೂ ಕೂಡ ಅವನ ಮನಸ್ಸು ಮತ್ತು ಅವನ ಗುಣಗಳು ದೇಹೇ ಅಂದರೆ ದೇಹದಲ್ಲಿ ಅಲ್ಲ, ಇದೇ ಗುಹ್ಯ ಭಾಷೆ. ಅದು ದಹನವಾಗಿ ಸುಟ್ಟು ಹೋಗ್ತದೆ, ಏನೂ ಇಲ್ಲ, ಸುಟ್ಟು ಭಸ್ಮ. ಮತ್ತು ನನ್ನ ನೆನಪು ಮಾತ್ರ ಉಳಿಯುತ್ತದೆ. ಆದ್ದರಿಂದ ನಿಮಗೆ ಒಂದೇ ಒಂದು ವಿಧಾನ, ಚಿತ್ತವನ್ನು ತ್ರೈಗುಣ್ಯವನ್ನು ಗೆಲ್ಲುವುದಕ್ಕೆ ವಿಧಾನ ಏನು ಅಂದರೆ ನನಗೆ ಶರಣಾಗಿ. ನಾನು ನಿಮ್ಮನ್ನು ಗೆಲ್ಲಿಸಬೇಕು ಹೊರತು ನೀವೇ ಸ್ವಪ್ರಯತ್ನದಿಂದ ಗೆಲ್ತೇವೆ ಅಂತಂದರೆ ಅದು ಗೆಲ್ಲಕ್ಕಾಗೋಲ್ಲ ಅಂತ ತೆಗಿಬೋದು. ನಾನು ಕಾಣುತ್ತೆ, ಹಾಗೆ ಇಟ್ಟರೂ ಕಾಣುತ್ತೆ, ಗುಟ್ಟಿನಲ್ಲಿ ನೋಡಬೇಕಾಗಿಲ್ಲ, ಅದು ತೆಗೆದರೂ ಕಾಣುತ್ತೆ, ನೀವು ಅದನ್ನು ನೋಡ್ತಾ ಇದ್ದೀರಿ. ಅದು ಯಾವುದು ಮಾಡಬಾರ್ದು ಹೇಳಿದ್ದೇನೆ ಅದನ್ನೇ ಮಾಡುವ ಹಠ. ಅದಕ್ಕೆ ಮುಚ್ಚಿಟ್ಟು ಒಂದು ಚೀಲ ಇಟ್ಟು ಒಂದು ನೋಡುವುದು, ಆಯಿತಾ? ಹಾಗಾಗಿ ನೀವು ಒಂದೇ ಒಂದು ಮದ್ದು ಅಂದರೆ ನನಗೆ ಶರಣಾಗಬೇಕು. ಭಗವಂತ ನನ್ನ ಮನಸ್ಸನ್ನು ಹಿಡಿತದಲ್ಲಿ ಇಡುವಂತೆ ಮಾಡು, ಅವು ಸತ್ವರಜ ಸ್ತಮೋ ಗುಣಗಳಿಗೆ ಬಲಿಯಾಗದಂತೆ ಮಾಡು. ಯಾಕೆಂದರೆ ನೀನು ಗುಣಗಳಿಗೂ ಸ್ವಾಮಿ, ಮನಸ್ಸಿಗೂ ಸ್ವಾಮಿ ಅಂತ. ಮದಾತ್ಮನಃ ಅಂತ ಹೇಳಿ ನೀವು ಗಟ್ಟಿ ಮನಸ್ಸು ಮಾಡಿ ತೀರ್ಮಾನ ಮಾಡಿ, ಆವಾಗ ನಿಮಗೆ ಉತ್ತರ ಸಿಗುತ್ತೆ ನಿಮ್ಮ ಪ್ರಶ್ನೆಗೆ. ಅದನ್ನು ದೇಹೇ ತದು ಭಯಂ ಹಾಗೆ ಹೇಳಿ ಉತ್ತರ ಕೊಟ್ಟುಬಿಟ್ಟ ಕೃಷ್ಣ ಹಂಸರೂಪದಿಂದ. ನಿಮಗೆ ಇಂದ್ರಿಯಗಳನ್ನು ಗೆಲ್ತೇನೆ, ಮನಸ್ಸನ್ನು ಗೆಲ್ತೇನೆ ಅಂದರೆ ಆಗೋಲ್ಲ. ಮತ್ತು ನನ್ನ ಹತ್ರ ಕೇಳಿ, ನನಗೆ ಒಪ್ಪಿಸಿ ಬಿಡಿ. ನಾರಾಯಣ ಏತಿ ಸಮರ್ಪಯೇತತ್ ಕಾಯೇನ ವಾಚ, ಇದು ಏಕಾದಶ ಸ್ಕಂಧದಲ್ಲೇ ಬಂದ ಶ್ಲೋಕ ಭಾಗವತದಲ್ಲಿ. ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಎಲ್ಲ ಅದು ಏನು ಅಂದರೆ ನಾರಾಯಣ ಏತಿ ಸಮರ್ಪಯೇತತ್. ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ, ಅದು ಅನುಸೃತ ಸ್ವಭಾವ ಅಂತ ಪ್ರಾಚೀನ ಪಾಠ. ಅದನ್ನು ಕೆಲವರು ಅನುಸೃತ ಸ್ವಭಾವ ಅಂತ ಹೇಳ್ತಾರೆ. ಇನ್ನೂ ಅದ್ಭುತ ಅಂದರೆ ಪ್ರಕೃತೇ ಸ್ವಭಾವ ಅಂತ ಎಲ್ಲರೂ ಹೇಳೋದು. ಬುದ್ಧಿಯ ಅದು ಇನ್ನೂ ಭಯಂಕರ. ಬುದ್ಧಿಯ ಆತ್ಮನಾಭ, ಅದು ಪದ್ಮನಾಭ ಇದ್ದ ಹಾಗೆ. ಬುದ್ಧಿಯ ಆತ್ಮನಾಭ ಪ್ರಕೃತಿ ಸ್ವಭಾವ. ಯಾಕೆಂದರೆ ಸಂಸ್ಕೃತ ಏನು ಹೇಳಿದರೂ ಆಗುತ್ತೆ, ಅದಕ್ಕೆ ಯಾರಿಗೂ ಅರ್ಥ ಆಗೋಲ್ಲ. ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ, ತುಂಬ ಚೆನ್ನಾಗಿದೆ ಅದು. ಇದು ಅದ್ಭುತವಾದ ಸೈಕಾಲಜಿ. ಏನು ಅಂದರೆ ನಾವು ಏನನ್ನೋ ಮಾಡ್ತೀವಿ, ಮಾಡುವುದಕ್ಕೆ ಸಾಧನ ಯಾವುದು? ಫಸ್ಟ್ ಬಾಡಿ, ದೇಹದ ಮೂಲಕ ಏನೋ ಮಾಡ್ತೇವೆ. ಆಮೇಲೆ ಎರಡನೇದು ತ್ರಿಕರಣ ಅಂತ ಹೇಳ್ತೇವೆ, ದೇಹದ ಮೂಲಕ ಮಾಡ್ತೇವೆ, ಎಲ್ಲಿಗೂ ಹೋಗುವುದು ಬರುವುದು. ಆಮೇಲೆ ವಾಚ, ಅಥವಾ ಹೋಗದೆ ಕೂತಲ್ಲೇ ಮಾತಿನಲ್ಲಿ ಮಾಡ್ತೇವೆ, ಅದನ್ನು ಹಾಗೆ ಮಾಡಬೇಕು, ಇದನ್ನು ಹಾಗೆ ಮಾಡಬೇಕು, ಅಲ್ಲಿಗೆ ಹೋಗು. ಮೂರನೇದು ಮನಸ್ಸು, ಆಗಬೇಕು, ಹೋಗಬೇಕು, ಮಾಡಬೇಕು, ಮಾನಸ ಸಂಕಲ್ಪ. ಇದು ಮೂರು ನಮ್ಮ ಚಟುವಟಿಕೆಗಳು. ಮೊದಲು ಕಾಯ, ಆಮೇಲೆ ವಾಕು ಮತ್ತು ಮನಸ್ಸು. ಇದು ಹಾಗೆ. ಅಯ್ಯೋ, ನಮ್ಮ ಪ್ರಬುದ್ಧ ಕನ್ನಡಿಗರು ಕಾಯ ವಾಚ ಮನಸ್ಸ ಅಂತ ಅಂದ್ಬಿಡ್ತಾರೆ. ಅದು ವಾಚ, ಕಾಯ ವಾಚ ಮನಸ್ಸ ಅಲ್ಲ, ಕಾಯ ವಾಕು ಮನಸ್ಸು, ಅಥವಾ ಕಾಯೇನ ವಾಚ ಮನಸ್ಸ. ಕಾಯ ವಾಚ ಅಂದರೆ, ಕಾಯ ಅಂದರೆ ಏನದು? ದೀರ್ಘ, ಅದು ಸ್ತ್ರೀಲಿಂಗ ಅಲ್ಲ ಕಾಯ ಶಬ್ದ. ಆಯಿತು, ಕಾಯೇನ ವಾಚ ಮನಸ್ಸ, ಅದನ್ನು ಎಲ್ಲರೂ ಕಾಯ ವಾಚ ಮನಸ್ಸ ಅಂತ ಹೇಳಿಬಿಡ್ತಾರೆ. ನಮ್ಮ ಇಲ್ಲಿ ಬರುತ್ತೆ ನೋಡಿ, ಕೋಟ್ಯಾಧಿಪತಿ, ಅದು ಕೋಟ್ಯಾಧಿಪತಿ. ಆದರೆ ಅವರು ಉಚ್ಚಾರ ಮಾಡುವುದು ಟಿ ವಿಯಲ್ಲಿ ಕೋಟ್ಯಾಧಿಪತಿ ಅಂತ. ಯಾಕೆಂದರೆ ಲಕ್ಷಾಧಿಪತಿ ಉಂಟಲ್ವ, ಹಾಗೆ ಇದು ಅಂತ. ನಾವು ಒಂದು ತಪ್ಪಿನಿಂದ ಮತ್ತೊಂದು ತಪ್ಪನ್ನು ಕ್ರಿಯೇಟ್ ಮಾಡ್ತೇವೆ. ಶಬ್ದಗಳನ್ನು ತಪ್ಪೇ ಹೇಳುವುದು, ಸರಿ ಶಬ್ದ ಗೊತ್ತಿಲ್ಲ ಈ ಜನಕ್ಕೆ. ಅದನ್ನು ಕಾಯೇನ ವಾಚಾ ಮನಸ್ಸ. ಅದಾದ ಮೇಲೆ ಇಂದ್ರಿಯ ಇರುವ, ಕಾಯದಿಂದ ಕೆಲಸ ಮಾಡುವುದು ಅಂದರೆ ಕೈ, ಕಾಲು, ಕಣ್ಣು, ಕಿವಿ ಇವೇ ತಾನೆ ಇಂದ್ರಿಯಗಳ. ಇದೆಲ್ಲ ನಮ್ಮ ದೇಹದ ಮೂಲಕ ಆಗುವ ಚಟುವಟಿಕೆಗಳು. ಕಾಯೇನ ವಾಚಾ ಮನಸ್ಸ ಇಂದ್ರಿಯ ಇರುವ. ಇಂದ್ರಿಯಗಳಿಗಿಂತ ಹಿಂದೆ ಮನಸ್ಸು ಅಷ್ಟೇ ಅಲ್ಲ, ಮನಸ್ಸು ಮಾಡಿದನ್ನು ಬೇಡ ಅಂತ ಹೇಳುತ್ತೆ ಬುದ್ಧಿ. ನಾವು ಮನಸ್ಸು ಒಮ್ಮೆ ಮಾಡು ಅಂತ ಹೇಳುತ್ತೆ, ಬುದ್ಧಿ ಬೇಡ ಬೇಡ ಮಾಡಬೇಡ ಅಂತ ತೊಂದರೆ. ಇನ್ನು ಅದನ್ನು ನಿರ್ಣಾಯಕವಾಗಿ ಬುದ್ಧಿ. ಬುದ್ಧಿ ಆದಮೇಲೆ ಆತ್ಮ ಅಂದರೆ ಅಹಂಕಾರ. ಅದನ್ನು ನಾವು ಮಾಡ್ತೇನೆ, ಏನಾಗುತ್ತೆ, ಯಾರು ತಡೆಯುವ ನೋಡ್ತೇನೆ, ಅದು ಶುರು ಮಾಡುತ್ತೆ, ಅಹಂಕಾರ ಕೆಲಸ ಮಾಡಿ ಶುರುವಾಗುತ್ತೆ. ಹೀಗೆ ಇದೆಲ್ಲಕ್ಕೂ ಹಿಂದೆ ಇದೆಲ್ಲ ಕೆಲಸ ಯಾಕೆ ಮಾಡುತ್ತೆ ಅಂದರೆ ಅನುಸೃತ ಜೀವದ ಸ್ವಭಾವಕ್ಕೆ ತಕ್ಕಂತೆ ಕೆಲಸ ಮಾಡ್ತೇವೆ. ಸೊ ಎಲ್ಲಕ್ಕೂ ಹಿಂದೆ
ಅವನ ಮನುಷ್ಯನ ಎಲ್ಲ ಚಲನವಲನಕ್ಕೆ ಎಲ್ಲದರ ಹಿಂದೆ ಇರುವುದು ಅವನ ಜೀವದ ಸ್ವಭಾವ. ಆದ್ದರಿಂದ ಅನುಸೃತ ಸ್ವಭಾವ. ನಾವು ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾಡ್ತೇವೆ. ಆ ಸ್ವಭಾವ ಹಿಂದಿನ ಜನ್ಮದಿಂದ ಬಂದದ್ದು. ಅದನ್ನು ಕರೋಮಿ ಯದ್ಯತ್ ಸಕಲಂ, ಈ ಸ್ವಭಾವಕ್ಕೆ ಅನುಗುಣವಾಗಿ ನಾನು ಏನೇನು ಮಾಡ್ತೇನೋ ಅದನ್ನು ಸರ್ವಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಿತು, ಅದನ್ನು ಭಗವಂತನಿಗೆ ಅರ್ಪಿಸಿಬಿಡು. ಯಾಕೆಂದರೆ ಅದು ಎಲ್ಲದರ ಹಿಂದೆ ಸ್ವಭಾವವನ್ನು ನಿಯಂತ್ರಿಸುವವನು. ನಾವು ಸ್ವಭಾವದ ತನಕವೇ ಹೋಗೋಲ್ಲ ಈ ಜನ. ಸ್ವಭಾವ ಅನ್ನೋದೇ ಗೊತ್ತಿಲ್ಲ, ಎಲ್ಲ ಕರ್ಮ ಪೂರ್ವಜನ್ಮದ ಕರ್ಮ ಅಂತ ಅಲ್ಲ. ಸ್ವಭಾವ ನಮ್ಮನ್ನು ನಿಯಂತ್ರಿಸ್ತಾ ಇದೆ ಪ್ರತಿಯೊಬ್ಬನಿಗೂ. ಮಿಥ್ಯೈಷ ವ್ಯವಸಾಯಸ್ಥೆ ಸ್ವಭಾವಸ್ತು ಪ್ರವರ್ತತೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ. ಕೃಷ್ಣ ಹೇಳಿದ, ನೀನು ನಾನು ಅದು ಮಾಡೋಲ್ಲ ಇದು ಮಾಡೋಲ್ಲ ಅಂತ ಹೇಳ್ತಿ, ನೀನು ಏನೇ ಹೇಳು ನಿನ್ನ ಸ್ವಭಾವದಂತೆ ನೀನು ಮಾಡ್ತೀಯ. ಅದು ಮನುಷ್ಯನನ್ನು ನಿಯಂತ್ರಿಸುವುದೇ ಅವನ ಸ್ವಭಾವ. ನೀನು ಮಾಡೋಲ್ಲ ಅಂತ ಹೇಳಿದ್ರೆ ನಿನ್ನ ಸ್ವಭಾವ ಮಾಡುತ್ತೆ. ಆದ್ದರಿಂದ ಸ್ವಭಾವ ಅನ್ನೋದು ಮುಖ್ಯ ಆಯಿತು. ಆದರೆ ಅದಕ್ಕಿಂತ ಮುಖ್ಯ ಸ್ವಭಾವವನ್ನು ನಿಯಂತ್ರಿಸುವ ಭಗವಂತ. ಅದರಿಂದ ಎಲ್ಲವನ್ನು ಭಗವಂತರೇ ಸಮರ್ಪಿಸಿಬಿಡು. ಇದೆಲ್ಲ ಏಕ ಅಭಿಪ್ರಾಯಕವಾದ ಮಾತುಗಳು. ಅದನ್ನು ಇಲ್ಲಿ ಭಗವಂತನಿಗೆ ಅರ್ಪಿಸಿಬಿಡು. ಭಗವಂತನಿಗೆ ಅರ್ಪಿಸಿದರೆ ಅದೇ ಎರಡನ್ನು, ಮನಸ್ಸನ್ನು ಮತ್ತು ಗುಣಗಳನ್ನು, ಗುಣಾ ಚೇತಃ ಉಭಯಂ ಎರಡನ್ನೂ ನನ್ನಲ್ಲಿ ಅರ್ಪಿಸಿಬಿಡು. ಆಗ ನಾನು ನೋಡಿಕೊಳ್ತೇನೆ. ನಿನ್ನ ಯೋಗಕ್ಷೇಮಂ ವಹಾಮ್ಯಹಂ, ನಿನ್ನ ಯೋಗಕ್ಷೇಮ ನೋಡಿಕೊಳ್ಳಲಿಕ್ಕೆ ನಿನಗೆ ಆಗೋಲ್ಲ. ನೀನು ಯೋಗಕ್ಷೇಮ ನೋಡಿಕೊಂಡು ತೊಂದರೆ ಪಡ್ತೀಯ, ಅದಕ್ಕೆ ನನಗೆ ಒಪ್ಪಿಸಿಬಿಡು, ನಾನು ನೋಡ್ಕೋತೇನೆ ಅಂತ ಹಂಸ ಹೇಳಿದ್ದು. ಅದನ್ನು ಹೇಳ್ತಾನೆ, ನಾನು ಹಂಸನಿಗೆ ಹೇಳಿದ್ದೆ ಹಿಂದೆ, ಅದನ್ನೇ ನಿನಗೆ ಇವತ್ತು ಆ ಕಥೆಯನ್ನೇ ಹೇಳ್ತಾ. ಅದನ್ನು ಉದ್ಧವ ಹೇಳ್ತಾನೆ, ನೀನು ಹಂಸರೂಪದಿಂದ ಹೇಳಿದ್ದು, ಆ ಕಥೆ ನನಗೊಂಚೂರು ಹೇಳು ಅಂತ. ಕಡೆ ಆ ಕಥೆಯನ್ನೇ ಹಂಸರೂಪದಿಂದ ಹೀಗೆ ಹೇಳಿದೆ ಅಂತ ಕಥೆಯನ್ನೇ ವಿವರಿಸ್ತಾನೆ. ಹೀಗೆ ಹೇಳ್ತಾ ಅದು ಏನು ಹೇಳಿದಾಗತ್ತೆ. ಹಾಗಾದರೆ ಹೇಳ್ತಾರೆ, ಯದಿ ಸಂಸ್ಕೃತಿ ಬಂಧೋಯಂ, ಅದು ಏನಾಗಿದೆ ನಮಗೆ ಈ ಸಂಸಾರ ಬಂಧ, ಅದು ನನಿವರ್ತತೆ. ಏನು ಮಾಡಿದ್ರೂ ಹೋಗೋಲ್ಲ. ಸಂಸಾರದಿಂದ ಹೊರಗೆ ಹೋಗಬೇಕು ಅಂತ ಪ್ರಯತ್ನ ಮಾಡಿದರೆ ಮತ್ತಷ್ಟು ಆ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕೊಳ್ತೇವೆ. ಅದು ಖಂಡಿತ. ನಾವು ಅದರ ಬಗ್ಗೆ ತರ್ಕ ಮಾಡಿ, ಯುಕ್ತಿಭೀ ಅಪಿ ಅನಿವರ್ತತೆ ಅಂತ ಅದರ ಬಗ್ಗೆ ಏನೇ ತರ್ಕ ಮಾಡಿ ಸಂಸಾರದಿಂದ ಹೊರಗೆ ಹೋಗಲಿಕ್ಕೆ ದಾರಿಯೇ ತೋರೋದಿಲ್ಲ. ಅವನು ಶಾಸ್ತ್ರ ಓದಿದ್ರು ಕೂಡ ಕಡೆಗೆ ಎಲ್ಲ ದೇವರು ಮಾಡಿಸಿದ. ನಾನೇನು ಮಗಳ ಮದುವೆ ಆದಮೇಲೆ ಸಾಯ್ತೇನೆ, ಅಲ್ಲಿ ಸಾಯ್ಲಿಕ್ಕೊಂದು ಮಗಳ ಮದುವೆ ಒಂದು ಬಾಕಿ ಇದೆ ಅಂದರೆ ಇದೇ ಬಂಧನದಲ್ಲೇ ಅವನ ಕೆಲಸ. ಮಗಳ ಮದುವೆ ಒಂದು ಆಗಿಬಿಟ್ರೆ ಮತ್ತೆ ಅಡ್ಡಿಲ್ಲ, ಮತ್ತೆ ಇನ್ನೇನೋ ಒಂದು ಕಾರಣ ಬರುತ್ತೆ ಸಾಯ್ಬಾರ್ದು ಅಂತ. ಈಗ ಒಂದು ಮಗಳಿದ್ದಾಳೆ, ಅವಳಿಗೆ ಮದುವೆ ಆಗಿಲ್ಲ, ಮಗಳಿಗೆ ಮದುವೆ ಆಗೋ ತನಕ ನಾನು ಸಾಯಬಾರ್ದು, ದೇವರಿಗೆ ಕಂಡೀಷನ್. ಈ ಥರ ನಮ್ಮ ಬದುಕು, ನಮ್ಮ ಯುಕ್ತಿ ಲಾಜಿಕ್ಕು ಎಲ್ಲವೂ ಕೂಡ ನಮ್ಮನ್ನು ಮತ್ತೆ ಇಲ್ಲಿ ಬದುಕಲಿಕ್ಕೆ ಮಾಡುವಂಥದ್ದು. ಡಾಕ್ಟ್ರು ಬಂದರೆ, ಡಾಕ್ಟ್ರೇ ಏನಾದರೂ ಮಾಡಿ ಬದುಕಿಸಿ. ಯಾಕೆ ಬದುಕಿಸಬೇಕು? ಯಾರು ಗೊತ್ತು? ಬದುಕಬೇಕು, ಒಟ್ಟಾರೆ ಸಾಯಬಾರದು. ಯಾಕೆಂದರೆ ಅವನ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ನಾನು ಮಾಡಬಾರದೆಲ್ಲ ಮಾಡಿದ್ದೇನಪ್ಪ, ಸತ್ತ ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಆದಷ್ಟು ದಿವಸ ಬದುಕೋಣ. ಏನು ಮಾಡಬಾರದೆಲ್ಲ ಬೇಕಾಷ್ಟು ಮಾಡಿಬಿಟ್ಟಿದ್ದೇನೆ, ಇನ್ನು ತಿದ್ದಿಕೊಳ್ಳಿಕ್ಕೆ ಆಗೋದಿಲ್ಲ, ಇಲ್ಲಿ ಆದಷ್ಟು ಪೋಸ್ಟ್ಪೋನ್ ಆದರೂ ಮಾಡೋಣ ಅಂತ ಅಂದ ಪ್ರಕೃತಿ. ಅದರಿಂದ ಈ ಸಂಸ್ಕೃತಿ ಬಂಧೋಯಂ, ಅದು ನನಿವರ್ತತೆ, ಪರಿಹಾರ ಆಗೋದಿಲ್ಲ, ಗೊತ್ತಿದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀನು ಎರಡನ್ನು ನನ್ನಲ್ಲೇ ಅರ್ಪಿಸು. ಅದೇ ಹಿಂದೆ ಮತ್ತೆ ಹೇಳುವುದು ಅವನು, ಎರಡನ್ನು ನನ್ನಲ್ಲೇ ಅರ್ಪಿಸು. ನಿನ್ನ ಮನಸ್ಸು ಮತ್ತು ನಿನ್ನ ಗುಣಗಳು, ಅದನ್ನು ನಿಯಂತ್ರಿಸುವ ಹೊಣೆ ನನಗೊಪ್ಪಿಸು, ನಾನು ಮಾಡ್ತೇನೆ. ಅದೆಲ್ಲ ನಾನು ಆ ಶ್ಲೋಕಗಳನ್ನು ತುಂಬ ಸಂಕ್ಷೇಪ ಮಾಡಿ ಹೇಳಿದೆ, ವಿಸ್ತಾರ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅದು ಎಷ್ಟು ಹೇಳಿದರೂ ಉಂಟದಲ್ಲ ವಿಷಯಗಳು, ಅದು ಮುಗಿಯುವಂಥದ್ದಲ್ಲ. ಈ ಸಂಕ್ಷೇಪ ಯಾಕೆಂದ್ರೆ ನಮಗೆ ಇವತ್ತು ನಾಳೆ 2 ದಿವಸ ಇರೋದು ಈ ಬಾರಿ, ಅದಕ್ಕೆ ಆದಷ್ಟು ಮುಂದೆ ಹೋಗೋಣ ಅಂತ. ಸರಿ ಆಯಿತು. ಅವನು ಹೇಳ್ತಾನೆ, ಈ ಮನುಷ್ಯನಲ್ಲಿ ಇರತಕ್ಕಂಥದ್ದು ಒಂದು ಏನು ಅಂದರೆ ನಾನಾತ್ವ ಭ್ರಮ. ನಾನಾತ್ವ ಭ್ರಮ ಅಂದರೆ ಒಂದನ್ನು ಇನ್ನೊಂದೊಂದು ತಿಳ್ಕೊಳ್ಳೋದು. ಅದು ಹಿಂದೆ ಬಂದಿದೆ, ವಸ್ತುಸ್ಥಿತಿ ಅನ್ಯಥಾತ್ವಂ ನಾನಾತ್ವಂ ಇದೆ. ಒಂದನ್ನು ಇನ್ನೊಂದು, ಅದು ಮನುಷ್ಯ ಸ್ವಭಾವ ಅಂತಾರೆ. ನಾನಾತ್ವ ಭ್ರಮದಿಂದ ಯುಕ್ತಿಭೀ ನನಿವರ್ತತೆ, ಯುಕ್ತಿಯು ನಾನಾತ್ವ ಭ್ರಮೆಯನ್ನೇ ಹೆಚ್ಚಿಸುತ್ತೆ ಹೊರತು ಪರಿಹಾರ ಆಗೋಲ್ಲ.
ಅವನು ಯುಕ್ತಿ ಮಾಡ್ತಾನೆ, ಯುಕ್ತಿ ಮಾಡಿ ಇನ್ನೊಂದು ತಪ್ಪು ಮಾಡ್ತಾನೆ. ಯಾಕೆಂದರೆ ಯುಕ್ತಿ ಅಂದರೆ ಏನು? ಲಾಜಿಕ್ ಅಂತ ಹೇಳ್ತೇವೆ ನಾವು. ನಮ್ಮಲ್ಲಿ ಏನು ಲಾಜಿಕಲ್ ಸೆನ್ಸ್ ಬೇಕು ಅಂತ. ಲಾಜಿಕಲ್ ಸೆನ್ಸ್ ಅಂದರೆ ಏನು? ಲಾಜಿಕ್ ಅನ್ನೋದು ಇಟ್ಸ್ ಎ ಪ್ರಾಡಕ್ಟ್ ಆಫ್ ಯುವರ್ ಇಂಟೆಲೆಕ್ಟ್. ನಮ್ಮ ಮೈಂಡು ತಪ್ಪು ಯೋಚನೆ ಮಾಡಿದರೆ ಲಾಜಿಕ್ಕು ತಪ್ಪೇ ಆಗೋದು. ಅದನ್ನ ಲಾಜಿಕ್ಕು ಫೈನಲ್ ಟ್ರೂತ್ ಅಲ್ಲ. ಅದು ನಮ್ಮಲ್ಲಿ ನಮ್ಮ ಬುದ್ಧಿಯ ಲಿಮಿಟೇಷನ್ನ ರಿಪ್ರೆಸೆಂಟ್ ಮಾಡುತ್ತೆ. ಕೇಳು, ಓ ಇವನ ಬುದ್ಧಿ ಇಷ್ಟೇ, ಇದರ ಆಚೆ ಲಾಜಿಕ್ ಹೋಗೋಲ್ಲ ಅವನಿಗೆ. ಸೊ ಲಾಜಿಕ್ ಯಾವಾಗಲೂ ನಮ್ಮ ಬುದ್ಧಿಯ, ನಮ್ಮ ಇಂಟೆಲಿಜೆನ್ಸಿನ ರಿಫ್ಲೆಕ್ಷನ್. ಅದು ಫೈನಲ್ ಟ್ರೂತನ್ನು ಹೇಳೋಲ್ಲ. ಯಾಕಂದರೆ ಬುದ್ಧಿಗೆ ಗೊತ್ತಿಲ್ಲ ಅದು ಹೇಗೆ ಹೇಳುತ್ತೆ. ನೀವು ಬುದ್ಧಿವಂತಿಕೆಯಿಂದ ಮಾಡಿದ ಲಾಜಿಕ್ ಹೇಗೆ ಸತ್ಯವನ್ನು ಹೇಳುತ್ತೆ? ಅದರಿಂದ ಎಲ್ಲ ನಾನಾತ್ವ ಭ್ರಮ, ನಾನಾತ್ವಧೀಹಿ ಆತ್ಮನಃ ಯುಕ್ತಿಭಿ ನನಿವರ್ತತೆ. ನೀವು ಯುಕ್ತಿ ಮಾಡಿದಷ್ಟು ಮತ್ತಷ್ಟು ಭ್ರಮೆಯೇ ಜಾಸ್ತಿ ಆಗೋದು. ಯಾಕೆಂದರೆ ನಿಮ್ಮ ನಂಬಿಕೆಗೆ ತಕ್ಕಂಥ ಯುಕ್ತಿ ನಾವು ಯುಕ್ತಿಯಿಂದ ನಂಬಬೇಕು ಹೇಳೋದಲ್ವ. ನಂಬುವುದು ನಮ್ಮ ಯುಕ್ತಿಯಿಂದನೇ ನಾವು ನಂಬುವುದು. ಆ ಯುಕ್ತಿಯೇ ನಮಗೆ ಕೈಕೊಡೋದು. ನಾವು ನಮಗೆ ಅಜ್ಞಾನದಿಂದ ಯುಕ್ತಿ ಮಾಡೋದು, ಆ ಯುಕ್ತಿಯಿಂದ ನಂಬುವುದು, ಅದು ಲಾಜಿಕಲ್ ಅಂತ ಹೇಳೋದು. ಎರಡೂ ಭ್ರಮೆ. ಯಾಕಂದರೆ ಯಾವತ್ತೂ ಲಾಜಿಕ್ ಸತ್ಯವನ್ನು ಹೇಳೋಲ್ಲ. ಈ ಅಮೇರಿಕದಲ್ಲಿ ಒಬ್ಬ ದೊಡ್ಡ ಸೈಂಟಿಸ್ಟು ಫ್ರಿಡ್ಜಾಫ್ ಕಾಪ್ರಾ, ಅವನು ಬಹಳ ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ಏನು ಅಂದರೆ, ಸೈನ್ಸು ಯಾವತ್ತೂ ಸತ್ಯವನ್ನು ಇದಮಿತ್ತಂತ ತೀರ್ಮಾನ ಮಾಡಲಾರದು ಅಂತ. ಅವನು ಸೈಂಟಿಸ್ಟ್ ಅವ. ಯಾಕೆಂದರೆ ಸೈನ್ಸ್ ಎಕ್ಸ್ಟರ್ನಲ್, ಒಳಗಿನ ಸತ್ಯವನ್ನು ಹುಡುಕ್ಲಿಕ್ಕೆ ಬರೋಲ್ಲ ಅದಕ್ಕೆ. ಆದ್ದರಿಂದ ಸತ್ಯ ಅನ್ನೋದು ಹೊಳೆಯಬೇಕು. ಅದು ಲಾಜಿಕ್ಕಿನಲ್ಲಿ ಪ್ರೂವ್ ಮಾಡಲಿಕ್ಕೆ ಬರೋದಿಲ್ಲ. ಸತ್ಯ ಯಾವಾಗಲೂ ಹೊಳೆಯಬೇಕು ಅಂತ. ಅದಕ್ಕೆ ಅವನು ದೃಷ್ಟಾಂತ ಹೇಳ್ತಾನೆ ನೋಡಿ. ಈ ನಮ್ಮ ಗ್ರಾವಿಟೇಷನ್ ಥಿಯರಿ ಹೇಗೆ ಗೊತ್ತಾಯಿತು? ಅವನು ಹೋಗಿ ಲ್ಯಾಬೊರೇಟ್ರಿಯಲ್ಲಿ ವರ್ಕೌಟ್ ಮಾಡಿದ, ಏನೂ ಆನ್ಸರ್ ಸಿಗಲಿಲ್ಲ. ಕಡೆಗೆ ಒಂದು ಪಾರ್ಕಿನಲ್ಲಿ ಹೋಗಿ ಮಲ್ಕೊಂಡ. ಮೇಲಿನಿಂದ ಒಂದು ಸೇಬು ಬಿತ್ತು. ಯಾಕೆ ಬಿತ್ತು? ಹೊಳೆಯಿತವನೇ ತಕ್ಷಣ, ಓಹೋ ಇದು ಗ್ರಾವಿಟೇಷನ್. ಸೊ ಸತ್ಯ ಅನ್ನೋದು ದೇವರು ಹೊಳೆಸಬೇಕು ಹೊರತು ಲಾಜಿಕ್ಕಿನಿಂದ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅವನು ಸೈಂಟಿಸ್ಟಾಗಿ ಹೇಳುವ ಮಾತು. ಆದ್ದರಿಂದಲೇ ನಮಗೆ ವಿಜ್ಞಾನಿಗಳಿಗೆ ಯಾವತ್ತೂ ಸತ್ಯ ಗೊತ್ತಾಗೋದು ಸಾಧ್ಯ ಇಲ್ಲ ಅಂತ ಯಾಕೆ ನಾವು ಲ್ಯಾಬೊರೇಟ್ರಿಯಲ್ಲೇ ಪ್ರೂವ್ ಆಗಬೇಕು. ನಮಗೆ ಒಳಗಿನಿಂದ ಕೆಲಸ ಇಲ್ಲ, ಒಳಗಿನ ಲ್ಯಾಬೊರೇಟ್ರಿಯೇ ಇಲ್ಲ, ಬ್ಲ್ಯಾಂಕ್ ಅದು. ಹೊರಗಿನ ಲ್ಯಾಬೊರೇಟ್ರಿಯಿಂದಲೇ ಪ್ರೂವ್ ಆಗಬೇಕು. ಹೊರಗಿನ ಲ್ಯಾಬೊರೇಟ್ರಿಯಲ್ಲಿ ಸತ್ಯವನ್ನು ಪ್ರೂವ್ ಮಾಡುವ ಲ್ಯಾಬೊರೇಟ್ರಿಯೇ ಇಲ್ಲ. ಹಾಗಾಗಿ ಅಷ್ಟೇ ಹೇಳುವುದಿಲ್ಲ ಅವನು. ಆದ್ದರಿಂದ ಭಾರತದ ಋಷಿಗಳಿಗೆ ಒಳಗಿನ ಲ್ಯಾಬೊರೇಟ್ರಿ ಕೆಲಸ ಮಾಡ್ತಿತ್ತು, ಅವಾಗ ಸತ್ಯ ಹೊಳೆಯಿತು ಅವರಿಗೆ ಅಂತ. ಅವನದನ್ನು ಕೋಟ್ ಮಾಡ್ತಾನೆ ಉಪನಿಷತ್ತನ್ನು. ತದೇಜತಿ ತನ್ನೇಜತಿ. ಪ್ರಪಂಚದ ಮೂಲ ವಸ್ತು ಯಾವುದು ಅಂದರೆ ತದೇಜತಿ ತನ್ನೇಜತಿ. ಅದು ಅವನ ಅನುವಾದ. ನಮ್ಮ ಭಾಷ್ಯಕಾರರೆಲ್ಲ ಅದಕ್ಕೆ ಬೇರೆ ಬೇರೆ ಅರ್ಥ ಬರದೆ ಇರಲಿ. ತದೇಜತಿ ತನ್ನೇಜತಿ. ಜಗತ್ತಿನ ಅತ್ಯಂತ ಮೂಲಭೂತವಾದ ಸತ್ಯ ಯಾವುದು ಅಂದರೆ ತದೇಜತಿ ತನ್ನೇಜತಿ. ಇಟ್ ಮೂವ್ಸ್ ಆ್ಯಂಡ್ ಇಟ್ ಮೂವ್ಸ್ ನಾಟ್ ಅಂತ. ಅದು ಚಲಿಸ್ತಾ ಇದೆಯೋ ಚಲಿಸ್ತಾ ಇದೆ, ಚಲಿಸುವುದಿಲ್ಲವೋ ಚಲಿಸುವುದಿಲ್ಲ, ಏನು ಅಂತ ನಮ್ಗೆ ಗೊತ್ತಾಗೋಲ್ಲ. ಈ ಸತ್ಯವನ್ನು ಭಾರತದ ಋಷಿಮುನಿಗಳು ಅದು ಒಳಗಿನ ಲ್ಯಾಬೊರೇಟ್ರಿಯಲ್ಲಿ ಕಂಡರು. ನಾವು ಒಳಗಿನ ಲ್ಯಾಬೊರೇಟ್ರಿಯನ್ನು ಬೀಗ ಹಾಕಿದೆವು, ಹೊರಗಿನ ಲ್ಯಾಬೊರೇಟ್ರಿ ಆನ್ ಮಾಡಿದೆವು, ಅದು ಸತ್ಯ ಗೊತ್ತಾಗಲೇ ಇಲ್ಲ ಅಂತ. ಬಹಳ ಅವನು ಇತ್ತೀಚಿನ ವೈಜ್ಞಾನಿಗಳಲ್ಲಿ ವಿಜ್ಞಾನದ ಲಿಮಿಟೇಷನ್ಸನ್ನು ಹೇಳಿದವನು ಅವನು. ಮತ್ತೊಬ್ಬರು ಜಯಂತ ವಿಷ್ಣು ನಾರಳೀಕರ್, ಭಾರತದ ವಿಜ್ಞಾನಿ. ಐನ್ಸ್ಟೈನ್ನ ಥಿಯರಿಯನ್ನು ಕ್ವೆಶ್ಚನ್ ಮಾಡಿದ ಮಹಾವಿಜ್ಞಾನಿ. ಆದರೆ ಭಾರತದಲ್ಲಿ ಹೆಸರೇ ಗೊತ್ತಿಲ್ಲ. ಅವರು ಒಂದು ಕಡೆ ಹೇಳ್ತಾರೆ, ಇಡೀ ವಿಜ್ಞಾನದ ಪಂಚಾಂಗ ಏನು? ದ ಎಂಟೈರ್ ಫೌಂಡೇಶನ್ ಆಫ್ ಎಂಟೈರ್ ಕ್ಯಾಸಲ್ ಆಫ್ ಸೈನ್ಸ್ ಈಸ್ ಬೇಸ್ಡ್ ಆನ್. ಫೌಂಡೇಶನ್ ಯಾವುದು ಅಂದರೆ ಹೈಪೋಥಿಸಿಸ್. ಒಂದು ಕಲ್ಪನೆಯ ಪಂಚಾಂಗದ ಮೇಲೆ ಕಟ್ಟಿದ್ದ ಕಟ್ಟಡ ಅದು. ನೀವು ಪಂಚಾಂಗ ಕುಸಿದರೆ ದ ಎಂಟೈರ್ ಕೊಲ್ಯಾಪ್ಸ್, ಎಂಟೈರ್ ಕ್ಯಾಸಲ್ ವಿಲ್ ಕೊಲ್ಯಾಪ್ಸ್. ಇಡೀ ವಿಜ್ಞಾನದ ಕಟ್ಟಡವೇ ಕುಸಿದು ಹೋಗುತ್ತೆ. ಆದರೆ ನಮಗೆ ಅದೇ ದೊಡ್ಡ ಸತ್ಯ ಅನ್ನೋ ಭ್ರಮೆಯಲ್ಲಿ ನಮ್ಮ ಶಿಕ್ಷಣ ಪದ್ಧತಿ ಹೋಗ್ತಾ ಇದೆ. ಅದು ಪಂಚಾಂಗವೇ ಗಟ್ಟಿ ಇಲ್ಲದ ಪಂಚಾಂಗದ ಒಂದು ವಿಜ್ಞಾನವನ್ನು ನಂಬಿ ಈ ಜನ ಹಾಳಾಗ್ತಾ ಇದ್ದಾರೆ. ಅದು ದೊಡ್ಡ ವಿಜ್ಞಾನಿ ಆತ. ಅಂದರೆ ಅದನ್ನೇ ನೀವು ನಂಬಿದರೆ, ನಾನು ಅವ್ರನ್ನ ಭೇಟಿಯಾಗಿದ್ದೆ, ಜಯಂತ ವಿಷ್ಣು ನಾರಾಯಣ. ಬಹಳ ದೊಡ್ಡ ಸಜ್ಜನ, ಬಹಳ ದೊಡ್ಡ ವಿಜ್ಞಾನಿ, ಮಹಾರಾಷ್ಟ್ರದವರು ಅವರು. ಇದೇ ಮಾತನ್ನು ಕೃಷ್ಣ ಹೇಳ್ತಾನೆ. ನೀವು ಯುಕ್ತಿಭೀಹಿ ನನಿವರ್ತೇತ ಅಂತ. ನಾನಾತ್ವಧೀಹಿ ಪುಂಸಃ ನನಿವರ್ತೇತ ಯುಕ್ತಿಭೀಹಿ. ಯಾವತ್ತೂ ಕೂಡ ನೀವು ಲಾಜಿಕ್ಕಿನಿಂದ ನಿಮ್ಮಲ್ಲಿರ್ತಕ್ಕಂಥ ಭ್ರಮೆಯನ್ನು ಪರಿಹರಿಸಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಯುಕ್ತಿ ಇನ್ನಷ್ಟು ಭ್ರಮೆಯನ್ನು ಸೃಷ್ಟಿ ಮಾಡುತ್ತೆ. ಯಾಕೆಂದರೆ ಯುಕ್ತಿ ನಮ್ಮ ಬುದ್ಧಿಯ ಪ್ರೊಡಕ್ಷನ್. ಅದು
ನಮ್ಮ ಬುದ್ಧಿಯ ಲಿಮಿಟೇಷನು ಯುಕ್ತಿಗೂ ಇದೆ. ಅಂದರೆ ಯುಕ್ತಿ ಫೈನಲ್ ಟ್ರೂತನ್ನು ಹೇಳುವುದಿಲ್ಲ. ಅದನ್ನು ಹೇಳ್ತಾನೆ ಜಾಗ್ರತ್ಯಪಿ ಸ್ವಪನ್ನಜ್ಞ ಅಂತ. ಈ ಯುಕ್ತಿಯಿಂದ ಸತ್ಯವನ್ನು ಕಂಡು ಹುಡುಕ್ತಕ್ಕಂಥ ವಿಜ್ಞಾನಿಗಳಿದ್ದಾರಲ್ಲ, ಅವರು ಎಚ್ಚರದಲ್ಲೇ ನಿದ್ದೆ ಮಾಡದೆ ಮಂದಿಯಿಂದ ಅವ್ರಿಗೆ ಎಚ್ಚರವೇ ಇಲ್ಲ. ಅವಳು ಎಚ್ಚರಿಕೆ ಜಾಗ್ರತ್ಯಪಿ, ಎಚ್ಚರದಲ್ಲೂ ನಿದ್ರೆ, ಅವಕ್ಕೆ ಎಚ್ಚರವೇ ಇಲ್ಲ. ಯಾಕೆಂದರೆ ಸ್ವಪ್ನೇ ಜಾಗರಣಮ್ಯಥ ಅಂತ. ನಿದ್ರೆಯಲ್ಲಿ ನಮಗೆ ಕನಸಿನಲ್ಲಿ ನಾನು ಎಚ್ಚರವಾಗಿದ್ದೇನೆ ಅಂತ ಭ್ರಮೆ ಬರುತ್ತಲ್ಲ, ಅಂಥದ್ದೇ ಭ್ರಮೆ ಈ ವಿಜ್ಞಾನಿಗಳದ್ದು ಅಂತಾನೆ. ಸ್ವಪ್ನೇ ಜಾಗರಣಂ. ಅವು ಜಾಗ್ರತ್ಯಪಿ, ಅವು ಬೆಪ್ಪುಗಳು, ಎಚ್ಚರದಲ್ಲಿಯೇ ನಿದ್ರೆ ಮಾಡುವ ಅಜ್ಞ ದಡ್ಡರವರು ಅಂತಾನೆ. ಅಂದರೆ ವಿಜ್ಞಾನಿಗಳನ್ನು ಮಾತ್ರ ಹೇಳೋದಲ್ಲ, ಒಟ್ಟು ಈ ರೀತಿ ತಾರ್ಕಿಕವಾದ ಚಿಂತನೆ ಅಂತ ಹೇಳುವವರಿಗೆ ನಮ್ಮಲ್ಲಿಯೂ ತರ್ಕಶಾಸ್ತ್ರ ಓದಿ ತಾರ್ಕಿಕ ಚಿಂತನೆ ಮಾಡುವ ಪಂಡಿತರು ಇದ್ದಾರೆ. ಅದು ಬರೀ ವಿಜ್ಞಾನಿಗಳಷ್ಟೇ ಅಲ್ಲ. ಅವರು ತರ್ಕಶಾಸ್ತ್ರ ಓದಿ ಏನು ಸಾಧನೆ ಮಾಡಿದರು? ಏನೂ ಮಾಡಿಲ್ಲ. ಅದನ್ನು ಮಹಾಭಾರತ ಹೇಳಬೇಕು. ಮಹಾಭಾರತದಲ್ಲಿ ಒಂದು ಕಥೆ ಇದೆ, ನಾನು ಅದನ್ನು ಹಿಂದೆ ಹೇಳಿದ್ದೆ. ಒಬ್ಬ ಹುಡುಗ ವೆಲ್ ಎಜುಕೇಟೆಡ್, ಸಿಕ್ಕಾಪಟ್ಟೆ ಓದಿದ, ದೊಡ್ಡ ವಿದ್ವಾಂಸ, ಎಲ್ಲ ಓದಿದ, ಪಾರಂಗತನಾದ. ಆದರೆ ಅವನಿಗೆ ಎಲ್ಲೂ ಕೆಲಸ ಸಿಗಲಿಲ್ಲ. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಕೆಲಸ ಸಿಗಲಿಲ್ಲ ಅಂತ ಅವನೊಂದು ಬೆಟ್ಟದ ತುದಿ ಹೋಗಿ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಹೋಗ್ತಾನೆ. ಉದ್ಯೋಗ ಇಲ್ಲದೆ ಬದುಕೇನು ಉಪಯೋಗ ಅಂತ ಆತ್ಮಹತ್ಯೆ ಮಾಡಿಕೊಂಡು ಹೋಗ್ತಾನೆ. ಆವಾಗ ಒಂದು ನರಿ ಬರುತ್ತೆ ಅವನ ಹತ್ರ. ನರಿ ಬಂದು, ಅಲ್ಲಯ್ಯ ನೀನು ಯಾಕೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ? ಅಲ್ಲ, ನನಗೆ ಉದ್ಯೋಗ ಇಲ್ಲ. ಅದಕ್ಕೆ ಆ ನರಿ ಹೇಳುತ್ತೆ, ನೋಡಿ, ನಮಗೆ ಕೈಯಿಲ್ಲ, ತಿನ್ನಬೇಕು ಅಂದರೆ ಕೈಯಿಲ್ಲ, ಮೈ ತುರಿಸಿಕೊಳ್ಳುವ ಅಂದರೆ ಕೈಯಿಲ್ಲ. ನಾವು ಇಷ್ಟು ಅಸಹಾಯಕರಾಗಿದ್ದರೂ ನಾವು ಯಾವತ್ತೂ ಆತ್ಮಹತ್ಯೆ ಮಾಡಿಕೊಳ್ಳೋಣ. ನಿಮಗೆ ದೇವರು 2 ಕೈ ಕೊಟ್ಟಿದ್ದಾನೆ ಮತ್ತು ಸಾಯ್ತಿರಲ್ಲ ಅಂತ ಕೇಳ್ತಾ ನರಿ. 2 ಕೈ ಕೊಟ್ಟಿದ್ದಾನೆ, ನೀವು ಬೇಕಾದ್ದು ದುಡಿದು ಸಂಪಾದಿಸಬಹುದು, ಬೆಳೆಸಬಹುದು, ಆದರೂ ನೀವು ಸಾಯ್ತಿರಲ್ಲ, ನೀವು ಎಂಥ ಪ್ರಾಣಿಗಳು, ನಮ್ಗೆ ಆಶ್ಚರ್ಯ ಆಗುತ್ತೆ ಅಂತ. ಆವಾಗ ಹುಡುಗ ಕೇಳ್ತಾರೆ, ನೀನು ಯಾರಯ್ಯ, ನೀನು ಇಷ್ಟು ಬುದ್ಧಿವಂತಿ, ನನಗೆ ಬುದ್ಧಿ ಹೇಳ್ತಾ ಇದ್ದೀನಿ, ನೀನು ನರಿ. ಅದು ನಾನು ಹಿಂದಿನ ಜನ್ಮದಲ್ಲಿ ಮನುಷ್ಯನಾಗಿದ್ದೆ, ತರ್ಕಶಾಸ್ತ್ರ ಓದಿ ನರಿಯಾದೆ ಅಂತ. ತರ್ಕಶಾಸ್ತ್ರ ಓದಿ ಎಲ್ಲರ ಹತ್ರ ವಾಕ್ಯಾರ್ಥ ಮಾಡಿ ಮರ್ಯಾದೆ ತೆಗೆದೆ, ನರಿ ಜನ್ಮ ಬಂತು ಅಂತ. ಇದು ಮಹಾಭಾರತದಲ್ಲಿರುವಂಥ ಕಥೆ, ನಾನು ಮಾಡಿದ ಕಥೆ ಅಲ್ಲ. ಯಾಕೆಂದರೆ ತರ್ಕಶಾಸ್ತ್ರವೇ ಪರಮ ಅಂತ ತಿಳ್ಕೊಂಡವರಿಗೆ ತರ್ಕ ಓದಬಾರದು ಅಂತಲ್ಲ. ತರ್ಕ ಓದಿದರೆ ಮುಗೀತು, ಇನ್ನೇನು ಓದಲಿಕ್ಕೆ ಉಂಟು ಅಂತ ಹೇಳೋರಿಗೆ ಉತ್ತರ ಇದು. ತರ್ಕಶಾಸ್ತ್ರ ಓದಿ ಏನು ಮಾಡಿದೆ? ವಾಕ್ಯಾರ್ಥ ಮಾಡಿದೆ, ಸಭೆಯಲ್ಲಿದ್ದವನು ಸೋಲಿಸಿದೆ. ಅದರ ಪರಿಣಾಮ ಎಷ್ಟು ಜನರನ್ನು ಅವಮಾನ ಮಾಡಿದೆ ನಾನು ಸಭೆಯಲ್ಲಿ. ಅದರ ಪರಿಣಾಮವಾಗಿ ನನಗೆ ನರಿ ಜನ್ಮ ಬಂತು. ವಸ್ತುತಃ ಅವರು ವಾಕ್ಯಾರ್ಥ ಮಾಡಿ ನರಿ ಜನ್ಮ ಬಂದದ್ದಲ್ಲ, ಅವರು ಇಂದ್ರ ಬೇಕು ಅಂತ ಬುದ್ಧಿ ಹೇಳಲಿಕ್ಕೆ ಬಂದದ್ದು. ಹೀಗೆ ಮಹಾಭಾರತದಲ್ಲಿ ನಮ್ಮ ಜೀವನದ ಅನೇಕ ಬಗೆಗಳಿಗೆ ಸುಂದರವಾದ ಕಥೆಗಳ ಮೂಲಕ ಬುದ್ಧಿವಾದ ಹೇಳ್ತಾರೆ. ಅದನ್ನೇ ಹೇಳ್ತಾರೆ, ಜಾಗ್ರತೆ ಬಿ ಸ್ವಪನ್ನಜ್ಞ. ಎಚ್ಚರದಲ್ಲಿಯೂ ಮಲಗಿರುವವರು ಈ ತರ್ಕದಿಂದ ಲಾಜಿಕಲ್ ಕನ್ಕ್ಲೂಷನ್ ಅಂತ ಹೇಳುವ ಮಂದಿ. ಅದರಿಂದ ಯಾವುದೇ ನಮ್ಮ ಅನುಭವಕ್ಕೆ ಅತೀತವಾದ ಲೋಕವಿಲಕ್ಷಣವಾದ ಸತ್ಯವನ್ನು ಲಾಜಿಕ್ನಿಂದ ಪ್ರೂವ್ ಮಾಡಲಿಕ್ಕೆ ಬರೋದಿಲ್ಲ. ಈ ಲಿಮಿಟೇಷನ್ ತಿಳ್ಕೊಳ್ಳಿ. ನಿಮ್ಮ ಲಾಜಿಕ್ಕಿಗೆ ಒಂದು ಲಿಮಿಟೇಷನ್ ಇದೆ. ಎಲ್ಲವನ್ನು ಲಾಜಿಕ್ ಮಾಡ್ತಾರೆ ಅಂದರೆ ಅದು ಮೂರ್ಖತನ ಆಗತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತಾನೆ. ಈಗ ನೋಡಿ, ನಮ್ಮಲ್ಲಿ ಕೆಲವು ಮತಗಳಿವೆ. ಅವನು ಹೇಳ್ತಾರೆ ಅಂದರೆ, ಜಗತ್ತು ಇಲ್ಲವೇ ಇಲ್ಲ ಅಂತ ಕೆಲವರು. ಅದು ಭಾಸ್ಕರ ಅಂತ ಹೇಳ್ತಾರೆ, ಜಗತ್ತು ಬ್ರಹ್ಮಸ್ವರೂಪ ಅಂತ. ಜಗತ್ತು ಅಂದರೆ ಬ್ರಹ್ಮನೇ ಜಗತ್ತಿನ ರೂಪದಲ್ಲಿ ನಮಗೆ ಕಾಣಿಸಿಕೊಳ್ಳೋದು ಅಂತ. ಶಂಕರಾಚಾರ್ಯ ಹೇಳ್ತಾರೆ, ಅದು ಹೇಗಪ್ಪ, ಬ್ರಹ್ಮ ಚೈತನ್ಯ ಸ್ವರೂಪ, ಇದು ಜಡ, ಅದರಿಂದ ಬ್ರಹ್ಮವೇ ಜಗತ್ತಾಗುವುದಲ್ಲ, ನಾವು ಚೇತನವನ್ನು ಜಡ ಅಂತ ಭ್ರಮಿಸುವುದು. ಒಂದು ನಾವು ಜಡವನ್ನು ಚೇತನ ಅಂತ ಭ್ರಮಿಸುವುದಷ್ಟೇ, ಇದು ಬ್ರಹ್ಮವೇ ಅಲ್ಲ. ಅಂದರೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಉಂಟಲ್ವ, ಅಂದರೆ ಅದಕ್ಕೆ ಅಷ್ಟೇ ಅರ್ಥ. ಅಲ್ಲಿ ನಿಜವಾಗಿ ಏನೂ ಇಲ್ಲ, ಆದರೆ ನಮಗೆ ಎಲ್ಲ ಇದಾಗ ಕಾಣುತ್ತಲ್ಲ, ಅದು ಭ್ರಮೆ ಅಂತ ಹೇಳಿದರು ಶಂಕರಾಚಾರ್ಯರು. ಅದನ್ನು ಇವರು ಹೇಳ್ತಾರೆ, ಪುರಾಣದಲ್ಲಿ ವ್ಯಾಸರು ಹೇಳ್ತಾರೆ, ಅದನ್ನು ಅವರು ಹೇಳ್ತಾರೆ, ಅಸತ್ವಾತ್ ಆತ್ಮನೋನ್ಯೇಷಾಂ ಭಾವಾನಾಂ ಕಿಂಕೃತ ಅಭಿಧ. ಈ ಜಗತ್ತು ಬ್ರಹ್ಮನ ಸ್ವರೂಪ ಅಂತ ನೀವು ಹೇಳಿದರೆ, ಶಂಕರರು ಹೇಳುವುದಿಲ್ಲ, ಭಾಸ್ಕರಾಚಾರ್ಯ ಹಾಗೆ ಹೇಳು. ಈ ಜಗತ್ತೆಲ್ಲ ಬ್ರಹ್ಮನೇ ಜಗತ್ತಾಗಿ ವಿಕಾರಗೊಂಡದ್ದು. ಭಗವಂತನಿಗೆ ವಿಕಾರ ಹೇಳಿದಾಗ ಆಯಿತು, ಭಗವಂತನಿಗೆ ಜಡ ಸ್ವರೂಪ ಅಂತ ಹೇಳಿದಾಗ ಆಯಿತು. ಅವ್ರು ಹೇಳ್ತಾರೆ ನೋಡಿ, ಅಸತ್ವಾತ್ ಆತ್ಮನೋನ್ಯೇಷಾಂ, ಜಗತ್ತಿನಲ್ಲಿರತಕ್ಕಂಥ ಎಲ್ಲ ವಸ್ತುಗಳು ಆತ್ಮನಃ ಅನ್ಯೇಷಾಂ, ಪರಮಾತ್ಮನಿಗಿಂತ ಭಿನ್ನವಾದ ವಸ್ತುಗಳೆಲ್ಲ ಅಸತ್ತು ಅಂದರು. ಅಸತ್ತು ಅಂದರೆ ಸದ್ಭಾವೇ ಸಾಧುಭಾವೇ ಚ ಗೀತೆಯಲ್ಲಿ ಬರುತ್ತೆ. ಸತ್ವ ಅಂದರೆ ಸಾಧುಭಾವ, ಅಂದರೆ ಶಕ್ತತ್ವ, ಸಾಮರ್ಥ್ಯ, ತಾಕತ್ತು. ಅಸತ್ತು ಅಂದರೆ ತಾಕತ್ತಿಲ್ಲದ್ದು. ಯಾವ ತಾಕತ್ತು ಇಲ್ಲದೆ ಈ ಜಗತ್ತು.
ಅದು ಭಗವಂತನಿಂದ ಅಭಿನ್ನ ಆಗುವುದು ಹೇಗೆ? ಅದರಿಂದ ಅದು ಅಥವಾ ಭಗವಂತನೇ ಆಗುವುದು ಹೇಗೆ? ಅಸತ್ವಾತ್ ಸರ್ವಭಾವ ಆತ್ಮನೋ ಅನ್ಯೇಷಾಂ ಭಾವಾನಾಂ ಕಿಂಕೃತ ಅಭಿದಾ. ಅದು ಭಗವಂತ ಜಗತ್ತಾಗುವುದು ಹೇಗೆ? ಇದು ಜಡ, ಅದು ಚೇತನ. ಆದರೆ ಯುಕ್ತಿಯಲ್ಲಿ ಎಲ್ಲವನ್ನೂ ಒಪ್ಪಿಸಿಬಿಡ್ಬೋದು. ಹಾಗಾಗಿ ಇದನ್ನೆಲ್ಲ ತರ್ಕವನ್ನು ಬಿಟ್ಟು ನಿಜವಾದಂಥ ಸತ್ಯದ ಕಡೆಗೆ ಶರಣಾಗು. ಅದರಿಂದಲೇ ಮತ್ತೆ ಪುನಃ ಹಿಂದಕ್ಕೆ ಹೋಗ್ತೇನೆ. ಆದ್ದರಿಂದ ಮಾಂ ಏಕಮೇವ ಶರಣಂ ಆತ್ಮಾನಂ ಸರ್ವದೇಹಿನಾಂ ಯಾಹಿ ಅನನ್ಯ ಭಾವೇನ. ಆದ್ದರಿಂದ ಯಸ್ಮಿನ್ನಸ್ತಿ ಅಕುತೋ ಭಯಂ. ಆದ್ದರಿಂದ ನಿಮಗೆ ಒಬ್ಬನೇ ಒಬ್ಬ ಶರಣ. ನನಗೆ ಶರಣಾಗಿ ನಾನು ನಿಮಗೆ ಮಾರ್ಗದರ್ಶನ ಮಾಡ್ತೇನೆ. ನೀವು ನಾನೇ ನನ್ನ ದಾರಿ ನೋಡಿಕೊಡ್ತೇನೆ ಅಂತ ನಿಮ್ಮ ಎಕ್ಸಿಸ್ಟೆನ್ಷಿಯಾಲಿಸಮ್ ನನ್ನ ಹತ್ರ ನಡೆಯೋಲ್ಲ. ನಾವು ಎಕ್ಸಿಸ್ಟೆನ್ಷಿಯಾಲಿಸಮ್ ನಡೆಯೋಲ್ಲ. ನಾನು ಇನ್ನೊಂದು ಶಕ್ತಿ ನನ್ನನ್ನು ನಿಯಂತ್ರಿಸ್ತಾ ಇದೆ ಅಂತ. ಮಾಂ ಏಕಮೇವ ಶರಣಂ. ಅದು ಇದ್ದವರಿಗೆಲ್ಲ ಶರಣಾಗಬೇಡ, ಒಂದು ಪರಶಕ್ತಿಗೆ ಶರಣಾಗು. ಯಾರ್ಯಾರೋ ಸಿಕ್ಕಿದವರು ಎಲ್ಲೋ ಜಗದ್ಗುರುಗಳು ಒಂದು ಬೋರ್ಡ್ ಹಾಕ್ಕೊಂಡು ನಿಮಗೆ $300 ಕೊಟ್ಟರೆ ನಿಮಗೆ ಬ್ರಹ್ಮಜ್ಞಾನ ಬರೋ ಹಾಗೆ ಮಾಡ್ತೇನೆ ಅಂತ ಬರ್ತಾರೆ ಅಮೇರಿಕೆಗೆ. ಅವರಿಗೆಲ್ಲ ಶರಣಾಗಬೇಡ. ಅವ್ರಿಗೆ $300 ಮುಖ್ಯ, ಬ್ರಹ್ಮಜ್ಞಾನ ಅಲ್ಲ. ಯಾರು ಬೋರ್ಡ್ ಹಾಕ್ಕೊಂಡು ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಅಭಯ ಹಸ್ತದ ಫೋಟೋ ಹಾಕ್ಕೊಂಡು ಕೂತ್ಕೊಳ್ತಾರಲ್ಲ, ಅಂಥ ಆಶ್ರಮಗಳಿಗೆ ಹೋಗಬೇಡ. ಯಾರು ಜ್ಞಾನಿಗಳು ಅವ್ರು ಬೋರ್ಡ್ ಹಾಕ್ಕೊಳ್ಳೋಲ್ಲ. ನಾವು ಜ್ಞಾನಿಗಳು ಅಂತ ಹೇಳಿಕೊಳ್ಳೋಲ್ಲ. ನಮ್ಮ ಹತ್ರ ಬನ್ನಿ ಕಾಣಿಕೆ ಇಡಿ ಅಂತ ಹೇಳೋಲ್ಲ. ಯಾರು ಕಾಣಿಕೆ ಇಡಿ ಅಂತ ಹೇಳ್ತಾರೋ ಅವ್ರನ್ನ ಸ್ವಲ್ಪ ಜಾಗ್ರತೆಯಿಂದ ನೋಡಿ. ಅಂದ ಅವರು ಮಾಂ ಏಕಮೇವ ಶರಣಂ. ಯಾಕೆಂದರೆ ಆತ್ಮಾನಂ ಸರ್ವದೇಹಿನಾಂ, ಜಗತ್ತಿನ ಎಲ್ಲ ಜೀವಗಳಿಗೂ ಅಂತರ್ಯಾಮಿಯಾಗಿರುವನು ನಾನೊಬ್ಬನೇ. ಆದ್ದರಿಂದ ಯಾಹಿ ಅದನ್ನು ಅನನ್ಯ ಭಾವೇನ ನನ್ನನ್ನು ಮಾತ್ರವೇ ನೀವು ಶರಣಾಗಿ. ಅನನ್ಯಾಶ್ಚಿಂತೆ ಎಲ್ಲಿ ನೋಡಿದ್ರೆ ಇದೇ ಮಾತು ಗೀತೆಯಲ್ಲಿ. ಅನನ್ಯಾಶ್ಚಿಂತೆ ಅಂತೋ ಮಾಂ ಯೇ ಜನ ಪರಿಭಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ. ನೀವು ಹಾಗೆ ಮಾಡಿದರೆ ಇಲ್ಲಿ ಯೋಗಕ್ಷೇಮವನ್ನು ನೋಡಿಕೊಳ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಯಸ್ಮಿನ್ ನಾಸ್ತಿ ಅಕುತೋ ಭಯಂ. ಯಸ್ಮಿನ್ ನಾಸ್ತಿ, ಯಾವ ಭಯವೂ ಇಲ್ಲ. ಕುತೋಪಿ ಭಯಂ ನಾಸ್ತಿ. ನಿರ್ಭಯವಾಗಿ ಬದುಕ್ಬೋದು. ಯಾವಾಗ ನಾವು ನಮ್ಮ ಬದುಕನ್ನು ಭಗವಂತನಿಗೆ ಅರ್ಪಿಸಿಕೊಂಡಾಗ. ಏನಾದರೂ ಪ್ರಾಬ್ಲಮ್ ಬಂದರೂ ಕೂಡ ನೋಡಿ, ಇಲ್ಲಿಟ್ರೇಟ್ಸು ಹಳ್ಳಿಯಲ್ಲಿ ಇರ್ತಾರೆ, ಅವರು ದೇವರಿದ್ದಾನೆ ಬಿಟ್ಟು ಹಾಕೋಲ್ಲ, ಕಾನ್ಫಿಡೆನ್ಸು. ನಮಗೆ ದೇವರಿದ್ದಾನೆ ಇಲ್ಲೊಂದು ಸಂಶಯ ಬಂತು, ಒಟ್ಟು ಕೈಕಾಲು ಬಿಡೋದೆ. ಯಾಕೆಂದರೆ ದೇವರಿದ್ದಾನೆಲ್ಲೋ ಗೊತ್ತಿಲ್ಲ, ಬೇರೆ ಮಾರ್ಗ ಇಲ್ಲ. ಒಬ್ಬ ಹಳ್ಳಿಯಲ್ಲಿ ಇಲ್ಲಿಟ್ರೇಟ್ ಇರ್ತಾನೆ, ಅವನು ದೇವರಿದ್ದಾನೆ ಬಿಟ್ಟು ಹಾಕೋಲ್ಲ ಅಂತ ಧೈರ್ಯವಾಗಿರ್ತಾನೆ. ಸೊ ಅದು ಅಕುತೋ ಭಯಂ, ಎಲ್ಲ ಭಯವನ್ನು ಪರಿಹಾರ ಮಾಡಿ ನಮ್ಮ ಬದುಕಿಗೆ ಕಾನ್ಫಿಡೆನ್ಸ್ ಕೊಡತಕ್ಕಂಥದ್ದು ಬಿಲೀಫ್ ಇನ್ ಗಾಡ್. ಅದನ್ನು ನೀನು ಬೆಳೆಸಿಕೊ ಅಂತ ಉಪಸಂಹಾರ ಮಾಡ್ತಾನೆ ಕೃಷ್ಣ. ಹಂಸ ಸಂದೇಶವನ್ನು ಮಧ್ಯದಲ್ಲಿ ನಾನು ಬಹಳ ಸಂಕ್ಷೇಪ ಮಾಡಿದೆ, ಅಷ್ಟಾದರೂ ಸುಮಾರು ಹೊತ್ತಾಯಿತು. ಇದು ಹಂಸ ಸಂದೇಶ, ಹಂಸಾವತಾರ. ಸನಕಾದಿಗಳಿಗೋಸ್ಕರ ಭಗವಂತ ಹೇಳಿರತಕ್ಕಂಥ ಹಂಸ ಸಂದೇಶವನ್ನು ನಾವು ಇವತ್ತು ನೋಡಿದೆವು. ನಾಳೆ ಒಂದು ದಿವಸ ಇರುವುದು, ಉಳಿದ ಭಾಗವನ್ನು ಇಲ್ಲಿಗೆ ನಾವು ಏನು ಮಾಡಿದೆವು ಅಂದರೆ 13 ಅಧ್ಯಾಯ ಮುಗಿಯಿತು. 11, 12, 13 ಸುಮಾರು. ನಾಳೆ ಒಂದು ಸ್ವಲ್ಪ ಇರುತ್ತೆ. ಅಲ್ಲಿಗೆ ಈ ಬಾರಿ ಮುಗೀತದೆ.